ಮೂರನೇ ಬಾರಿ ಸ್ಪರ್ಶಿಸಿಲ್ಲ, ಮೊದಲ 2 ಬಾರಿ ಸ್ಪರ್ಶ ಆಗಿರಲಿಲ್ವಲ್ಲ, ಆ ಟೈಮಲ್ಲಿ ಏನಾದರೂ ಆಗಿತ್ತಾ? ಒಂದು ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಕಾಲ ಅಂತಕ್ಕಂತಹದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಅದಕ್ಕೆ ಚಿಂತನೆಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿವೆ. ಅದನ್ನೇ ನಾವು ಸಂಕ್ಷೇಪವಾಗಿ ಇದಕ್ಕೆ ಮುಂಚೆ ಹೇಳಿದ್ವಿ. ಕೆಲವೊಂದಿಷ್ಟು ಆರೂಢ ಪ್ರಶ್ನೆಗಳನ್ನು ಹಾಕಿಕೊಂಡು ಆ ನಿಟ್ಟಿನಲ್ಲಿ ಸ್ಪರ್ಶ ಮಾಡದೇ ಇರುವಾಗ ಆಗ್ತಕ್ಕಂತಹ ಕೆಲವೊಂದಿಷ್ಟು ಅನಾನುಕೂಲತೆಗಳನ್ನು ನಾವು ನೋಡ್ತಕ್ಕಂತಹದ್ದು. ಗ್ರಹಗಳ ವೈಪರೀತ್ಯದಿಂದ ಕೆಲವೊಂದಿಷ್ಟು ದೇಶವನ್ನು ರಾಜ್ಯವನ್ನು ನಿಭಾಯಿಸ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಸೂರ್ಯ ಮನೋಕಾರಕ, ಮನಸ್ಸಿಗೆ ಅಭಿಮಾನಿ ದೇವತೆ, ಮತ್ತು ಸೂರ್ಯ ಆತ್ಮಕಾರಕನಾಗಿದ್ದಾನೆ, ಶಿವ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿದ್ದಾನೆ. ಶಿವ ಬಂದು ಇವರಿಂದ ಏನಾಗ್ತಾ ಇದೆ ಅಂತಂದರೆ, ಆತ್ಮಕಾರಕನಾದಂತಹ ಸೂರ್ಯ ಮನೋನಿಯಾಮಕನಾದಂತಹ ಶಿವನ ಕೆಲವೊಂದಿಷ್ಟು ಅನಾನುಕೂಲತೆಗಳಿಂದ ರಾಜ್ಯವನ್ನು ದೇಶವನ್ನು ನಿಭಾಯಿಸ್ತಾ ಇರತಕ್ಕಂತಹ ದೊಡ್ಡ ದೊಡ್ಡ ಹುದ್ದೆಗಳಿರತಕ್ಕಂತಹ ಕೆಲವರಿಗೆ ವಿಪರೀತ ಜ್ಞಾನಗಳಾಗ್ತಕ್ಕಂಥದ್ದು, ಅಜ್ಞಾನದಿಂದ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಕೆಲವೊಂದಿಷ್ಟು ಅನಾನುಕೂಲತೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಈ ಗ್ರಹಗಳ ಒಂದು ವೈಪರೀತ್ಯವನ್ನು ಕೂಡ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಗ್ರಹಗಳ ಬದಲಾವಣೆ, ಅವುಗಳ ಮೇಲೆ ಈ ಫಲಾಫಲಗಳನ್ನು ನಾವು ಖಚಿತವಾಗಿಯೂ ಕೂಡ ತೆಗೆದುಕೊಳ್ಳಬಹುದು. ನೀವು ಕೇಳ್ತಾ ಇದ್ರಿ ಹಿಂದಿನ ದಿನಗಳಲ್ಲಿ ಈ ಥರ 2 ಬಾರಿ, ಇದು 3ನೇ ಬಾರಿ, 2 ಬಾರಿ ಏನಾರ ಆಗಿತ್ತ? ಆವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕೆಲವೊಂದಿಷ್ಟು ಅವಘಡ ನಡೆದಿರ್ತಕ್ಕಂತಹ ಪ್ರಸಂಗಗಳು ಕೂಡ ಉದಾಹರಿಸಲಿಕ್ಕೆ ಇರ್ತದೆ. ಆದರೆ ಹೆಚ್ಚಿನ ಭಾಗದಲ್ಲಿ ಕೇಳ್ಕೊಳ್ತಕ್ಕಂಥದ್ದಾದರೆ ಆ ಶಿವನಲ್ಲಿ, ಶಿವ ಪಾರ್ವತಿಯರಲ್ಲಿ ವಿಶೇಷವಾಗಿ ಶಿವ ಬಂದು ಏನಾಗಿದ್ದಾನೆ ಅಂತಂದರೆ, ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾ ಇದ್ದಾನೆ, ಸ್ಥಿತಿಯನ್ನು ವಿಷ್ಣು ಮಾಡ್ತಾ ಇದ್ದಾನೆ, ಲಯವನ್ನು ಶಿವ ಮಾಡ್ತಾ ಇದ್ದಾನೆ. ಲಯ ಅಂದರೆ ನಾಶ ಅಂತ, ಕಳೆದುಕೊಳ್ಳುವುದು ಅಂತ ಅರ್ಥ. ಆ ಕಳೆದುಕೊಳ್ಳುವುದು, ನಾಶವನ್ನು ಹೊಂದುವತಕ್ಕಂಥದ್ದು ಏನಿದೆ ಅದು ಶಿವನಿಂದ ಆಗ್ತಕ್ಕಂತಹ ಕಾರ್ಯ. ಭಕ್ತರಲ್ಲಿ ಮಾತಾಡ್ತಿದ್ದಾರೆ, ನೋಡೋಣ, ಕೇಳಿಸ್ಕೊಂಡು. ಈ ಥರ ತೊಂದರೆ ಆಗಿರ್ಬೋದು, ಈಗಲೂ ಆಶಾದಾಯಕವಾಗಿವೆ. ನೋಡೋಣ ಏನಾಯ್ತದೆ. ದೇವ್ರ ಬಗ್ಗೆ ಭಕ್ತಿ ಇದ್ದೇ ಇರ್ತದೆ. ಏನೋ ಜನಗಳು ಭಾಳ ಆಸೆಯಿಂದ ಬಂದಿದ್ದರು. ಸೂರ್ಯ ಪಾಪ ಸ್ವಲ್ಪ ನಮಗೆ ತೊಂದರೆ ಕೊಟ್ಬಿಟ್ಟ. ಅದರಿಂದ ಜನಗಳು ಸ್ವಲ್ಪ ನಿರಾಸೆ ಆಗಿದ್ದಾರೆ. ಅದರಿಂದ ಮುಂದಿನ ವರ್ಷಕ್ಕೆ ಆಗುತ್ತೆ, ದರ್ಶನ ಆಗುತ್ತೆ. ಅಮ್ಮ ಬನ್ನಿ, ಈ ಬಾರಿ ಸೂರ್ಯರಶ್ಮಿ ಶಿವಲಿಂಗನ ಮೇಲೆ ಬಿದ್ದಿಲ್ಲ. ಕಳೆದ ಬಾರಿ ಕೋವಿಡ್ ಬಿಫೋರ್ ಸಹ ಬೀಳಿಲ್ಲ. ತುಂಬಾ ಬೇಜಾರಾಗ್ತಾ ಇದೆ. ನಾವು ಮಧ್ಯಾಹ್ನದಿಂದ ಕಾಯ್ತಾ ಇದೀವಿ. ಯಾವಾಗ ಮಧ್ಯಾಹ್ನದಿಂದ ಕಾಯ್ತಾ ಇದೀವಿ. ಆಗುತ್ತೆ ಅಂತ ಆಗಿಲ್ಲ. ಬೇಜಾರಾಗ್ತಾ ಇದೆ. ಆದ್ರೂ ದೇವ್ರ ದಯದಿಂದ ಏನೂ ಆಗಲ್ಲ. ಹೌದು ಹೌದು ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಭಕ್ತಾದಿಗಳ ಮಾತು. ತುಂಬ ಕಾತುರದಿಂದ ಕಾಯ್ತಿದ್ದೀವಿ. ಈ ವರ್ಷ ಸಹ ಬೀಳಿಲ್ಲ ಎಂಬುದು ಒಂದು ಕಡೆ, ಅಂದರೆ ಸೂರ್ಯರಶ್ಮಿ ಶಿವಲಿಂಗ ಮೇಲೆ ಬೀಳಿಲ್ಲ ಎಂಬುದು ಅವರು ಸಹ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಕ್ಷ್ಮೀ ರವಿಗಂಗಾಧರನ ಸ್ಪರ್ಶ ಮಾಡುವ ಪ್ರಸಂಗವನ್ನು ನಾವು ಕಣ್ತುಂಬಿಕೊಳ್ಳಿಕ್ಕಾಗಿಲ್ಲ. ಆದರೆ ಮುಂದಿನ ವರ್ಷ ಬೀಳ್ತದೆ, ಖಚಿತವಾಗಿ ನಾವು ನೋಡ್ತೇವೆ. ನಾವು ಮತ್ತೆ ಮುಂದಿನ ವರ್ಷ ಬರ್ತೇವೆ ಅಂತ. ಅಂದರೆ ಭಗವಂತನ ಮೇಲೆ ನಾವು ಯಾವ ವಿಧವಾದಂತಹ ವಿಶ್ವಾಸವನ್ನು ಇಡಬೇಕು ಅಂತ ಆ ಭಕ್ತರೇ ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನದೇನೆ, ಎಲ್ಲ ಕಾಲದಲ್ಲಿಯೂ ಕೂಡ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಎಂಬುದಾಗಿ ದಾಸರು ಶಾಸ್ತ್ರದ ವಿಷಯವನ್ನು ಸರಳವಾಗಿ ತಿಳಿಸಿದ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಅಂತಂದರೆ, ನಮಗೇನೋ ಅನಾನುಕೂಲ ಆಯಿತು ಆವಾಗ ಸೂರ್ಯನನ್ನು ಬೈದು ಬಿಡೋದು, ನಮಗೇನೋ ಅನಾನುಕೂಲ ಆಯಿತು ಶಿವನನ್ನು ಬೈಯೋದು, ಆ ರೀತಿ ಮಾಡದೇನೆ ಯಾವಾಗಲೂ ನಮ್ಮ ಚಿತ್ತವನ್ನು ಸನ್ಮಾರ್ಗದಲ್ಲಿ, ನಮ್ಮ ಮನಸ್ಥಿತಿಯನ್ನು ಸನ್ಮಾರ್ಗದಲ್ಲಿ ಇಡುವಂತೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಎಂಬುದಾಗಿ ವಿಶೇಷವಾಗಿ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸರು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆ ವಿಶೇಷವಾಗಿ ಆ ಶಿವನನ್ನು ಹೇಳ್ತಾ ಇದ್ದಾರೆ. ನಮಃ ಶಿವ 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 ಶಿವಾರ್ಧಕೃತ ಶಿವಂ
ನಮೋ ಹರ 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 ಹರಾಂತರಿಮೇ ದೃಶಂ ನಮೋ ಭವ 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 ಪ್ರಭವ ಭೂತಗೆ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಅಂತ ಎಲ್ಲ ವಿಧವಾದಂತಹ ಸಂಕ್ರಮಣದ ಪರ್ವಕಾಲದಲ್ಲಿ ಆ ಶಿವನನ್ನು ದರ್ಶನ ಮಾಡ್ತಕ್ಕಂತಹ ವಿಶೇಷವಾದ ಭಾಗ್ಯ ನಮ್ಮ ರಿಪಬ್ಲಿಕ್ ಕನ್ನಡ ಟಿ ವಿ ಮುಖಾಂತರವಾಗಿ ನಾಡಿನ ದೇಶದ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ವಿಶೇಷವಾಗಿ ಗ್ರಹಗಳ ಅಂತರ್ಗತನಾದಂತಹ ಶಿವನ ಅಂತರ್ಗತನಾದಂತಹ ಭಾರತೀಪತಿ, ಅವನ ಅಂತರ್ಗತನಾದಂತಹ ಶುಂಶುಮಾರ ನಾಮಕ ಭಗವಂತ ಈ ವರ್ಷ ಪೂರ್ತಿ ಈ ಮಕರ ಸಂಕ್ರಮಣದಿಂದ ಬರುವ ವರ್ಷ ಮಕರ ಸಂಕ್ರಮಣದವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಆರತಿ ಬೆಳಕಿನಲ್ಲಿ ಭಗವಂತನ ದರ್ಶನವನ್ನು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಲಕ್ಷಾಂತರ ಪಾಪಗಳು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರತಕ್ಕಂತಹ ಪಾಪಗಳೆಲ್ಲವೂ ಹೋಗ್ತಾ ಇದೆ. ಕುಂಭಾರತಿ ಆಯಿತು. ಕುಂಭಾರತಿ ಆದ ನಂತರದಲ್ಲಿ ಇವಾಗ ಮಹಾನೀರಾಂಜನವನ್ನು ನಾವು ನೀವೆಲ್ಲರೂ ಕೂಡ ವಿಶೇಷವಾಗಿ ಕಣ್ತುಂಬಿಕೊಂಡು ನೋಡ್ತಾ ಇದ್ದೇವೆ. ಆ ಬೆಳಕಿನಲ್ಲಿ, ದೀಪದ ಬೆಳಕಿನಲ್ಲಿ ಆ ಶಿವನ ದರ್ಶನವನ್ನು ಮಾಡಿಕೊಂಡು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ವರ್ಷಪೂರ್ತಿ ಚೆನ್ನಾಗಿಡುವಂತೆ ಮಾಡು. ಮತ್ತು ಈ ಎಲ್ಲ ಗ್ರಹಗಳ ದುಷ್ಪರಿಣಾಮ ನಮಗೆ ಆಗದೇ ಇರತಕ್ಕಂತಹ ಒಂದು ವಿಶೇಷವಾದ ಕೃಪಾದೃಷ್ಟಿಯ ರಕ್ಷಣೆಯನ್ನು ನಮಗೆ ಕೊಡು. ಇವಾಗ ನೋಡ್ತಾ ಇದ್ದೇವೆ ಕುಂಭಾರತಿಯ ವಿಶೇಷತೆಗಳನ್ನು ಶಾಸ್ತ್ರದಲ್ಲಿ ತುಂಬ ಹೇಳಿದ್ದಾರೆ. ಇವಾಗ ನಡೀತಾ ಇದೆ ಕುಂಭಮೇಳ ನಡೀತಾ ಇದೆ. ಅಲ್ಲಿಯೂ ಕೂಡ ಕುಂಭಮೇಳದಲ್ಲಿ ಶಿವನ ಒಂದು ವಿಶೇಷವಾದ ಆರಾಧನೆಗಳು ನಡೀತಾ ಇರತಕ್ಕಂಥದ್ದು. ಅಂತಹ ಕುಂಭದಿಂದ ಆ ಕುಂಭದಲ್ಲಿ ಆರತಿಯನ್ನು ಇಟ್ಟು ಶಿವನಿಗೆ ಆರತಿ ಮಾಡ್ತಕ್ಕಂಥ ಪ್ರಸಂಗವನ್ನು ಕಣ್ತುಂಬಿಕೊಂಡು ಮತ್ತೆ ನಾವು ಮಹಾಮಂಗಳಾರತಿ ಕಡೆಗೆ ಹೋಗ್ತಾ ಇದ್ದೇವೆ. ಆ ಕುಳಿತಲ್ಲಿ ಏನೇ ಎಷ್ಟು ಜನ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಬೆಂಗಳೂರಿಗೆ ಬಂದವರೆಲ್ಲ ನಾವು ನೋಡ್ತಾ ಇದ್ದೀವಿ ರಿಪಬ್ಲಿಕ್ ಟಿ ವಿ ಮುಖಾಂತರವಾಗಿ. ಆ ಸೂರ್ಯರಶ್ಮಿಯ ಸ್ಪರ್ಶದ ಸಮಯವಾದ ಕಾರಣದಿಂದಾಗಿ ಬಂದಿರತಕ್ಕಂಥವ್ರು 2-3 ಗಂಟೆಗಳ ಕಾಲ 4 ಗಂಟೆಗಳಿಂದ ಹೊರಗಡೆನೇ ವೇಟ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಈ ದರ್ಶನ ಭಾಗ್ಯ ಇಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಆ ಗವಿ ಗಂಗಾಧರನ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಇದು ಅತ್ಯಂತ ಪುಣ್ಯಪ್ರದವಾದಂತಹ ಸಂದರ್ಭ, ಪ್ರಸಂಗ ಅಂತ ನಾವು ಅನುಸಂಧಾನ, ಭಕ್ತಿ, ಜ್ಞಾನಗಳಿಂದ ನಾವು ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದದ್ದು. ಗುರುಗಳೇ, ಕಡೆದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದು ಬಯಸ್ತೀರಿ? ಭಗವಂತನ ಲೀಲೆಗಳು, ಭಗವಂತನ ಪವಾಡಗಳು ಅಂತಕ್ಕಂಥದ್ದು ಪ್ರತಿ ಬಾರಿಗೂ ನಮಗೆ ಸಿಗದೇ ಇರತಕ್ಕಂತಹ ಪ್ರಸಂಗಗಳು ಇರ್ತದೆ ಅನ್ನೋದಕ್ಕೆ ಇದು ಒಂದು ಸಣ್ಣ ದೃಷ್ಟಾಂತ ಅಂತ ಹೇಳ್ತಾ, ಇವುಗಳಿಗೆ ಯಾರು ಖೇದವನ್ನು, ಬೇಸರಗಳನ್ನು ಮಾಡಿಕೊಳ್ಳದೇನೆ ಮುಂದಿನ ದಿನಗಳಲ್ಲಿ, ಮುಂದಿನ ಸಂದರ್ಭಗಳಲ್ಲಿ ಈ ಥರ ಅರ್ಥಪೂರ್ಣವಾದ ಶಾಸ್ತ್ರೀಯವಾದಂತಹ ಪ್ರಸಂಗಗಳನ್ನು ನೀವು ಕಣ್ತುಂಬಿಕೊಂಡು ಇವಾಗ ಮಾಡ್ತಾ ಇರತಕ್ಕಂತಹ ವಿಧಿವಿಧಾನಗಳಿಂದ ನಾವು ಪುಣ್ಯವಂತರಾಗಿದ್ದೇವೆ ಎಂಬುದಾಗಿ ಭಾವಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ಗುರುಗಳೇ. ಒಂದು ಮಾತನ್ನು ಹೇಳಿದ್ರಿ, ನಂಬಿಕೆ ಅನ್ನೋದು ಇದ್ದರೆ ಭಗವಂತ ಯಾವಾಗಲೂ ಕೂಡ ನಂಬಿಕೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡೇ ಮಾಡ್ತಾನೆ. ಸ್ಪರ್ಶ ಆಗಿಲ್ಲ ಅಂಥೇಳಿ ನಾವು ಕುಂದೋದು ಬೇಡ. ಅದನ್ನು ನಾವು ಭಕ್ತಿಯಿಂದ ನಂಬಿಕೆಯನ್ನು ಕಾಪಾಡ್ಕೊಂಡು ಹೋಗೋಣ. ಒಂದು ವರ್ಷ ಭಗವಂತ ಏನು ಕರುಣೆ ತೋರಿಸ್ತಾನೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗಲೇಬೇಕು. ಅದಕ್ಕೆ ಅಲ್ವೋ ಹೇಳೋದು, ನಾವೆಲ್ಲರೂ ಕೂಡ ಒಂದು ನಾಟಕದ ಒಂದು ಇದ್ದಂಗೆ ನಾವು ಪಾತ್ರಧಾರಿಗಳು, ಅವನು ಸೂತ್ರಧಾರ ಅಂತೇಳಿ. ಜಗವೇ ಒಂದು ನಾಟಕೀಯ ರಂಗ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಇಷ್ಟೊತ್ತರೆಗೂ ಕೂಡ ನೀವು ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ದೃಶ್ಯಾವಳಿಯನ್ನು ಗಮನಿಸಿದ್ರಿ. ಆದರೆ ಸ್ಪರ್ಶ ಆಗಿಲ್ಲ 3ನೇ ಬಾರಿಗೆ. ಇನ್ನು ಮುಂದಿನ ಭಾಗದಲ್ಲಿ ಮಕರ ಸಂಕ್ರಮಣ, ಮಕರ ಜ್ಯೋತಿಯ ಶಬರಿಮಲೆಯಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ 3ನೇ ಬಾರಿ ಸ್ಪರ್ಶಿಸಿಲ್ಲ. ಮೊದಲ 2 ಬಾರಿ ಸ್ಪರ್ಶ ಆಗಿರಲಿಲ್ವಲ್ಲ, ಆ ಟೈಮಲ್ಲಿ ಏನಾದರೂ ಆಗಿತ್ತಾ? ಒಂದು ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಕಾಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಅದಕ್ಕೆ ಚಿಂತನೆಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿವೆ. ಅದನ್ನೇ ನಾವು ಸಂಕ್ಷೇಪವಾಗಿ ಇದಕ್ಕೆ ಮುಂಚೆ ಹೇಳಿದ್ವಿ. ಕೆಲವೊಂದಿಷ್ಟು ಆರೂಢ ಪ್ರಶ್ನೆಗಳನ್ನು ಹಾಕಿಕೊಂಡು ಆ ನಿಟ್ಟಿನಲ್ಲಿ ಸ್ಪರ್ಶ ಮಾಡದೇ ಇರುವಾಗ ಆಗ್ತಕ್ಕಂತಹ ಕೆಲವೊಂದಿಷ್ಟು ಅನಾನುಕೂಲತೆಗಳನ್ನು ನಾವು ನೋಡ್ತಕ್ಕಂಥದ್ದು. ಗ್ರಹಗಳ ವೈಪರೀತ್ಯದಿಂದ ಕೆಲವೊಂದಿಷ್ಟು ದೇಶವನ್ನು, ರಾಜ್ಯವನ್ನು ನಿಭಾಯಿಸ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಸೂರ್ಯ ಮನೋಕಾರಕ, ಮನಸ್ಸಿಗೆ ಅಭಿಮಾನಿ ದೇವತೆ. ಮತ್ತು ಸೂರ್ಯ ಆತ್ಮಕಾರಕನಾಗಿದ್ದಾನೆ, ಶಿವ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿದ್ದಾನೆ, ಶಿವ ಬಂದು. ಇವರಿಂದ ಏನಾಗ್ತಾ ಇದೆ ಅಂತಂದರೆ, ಆತ್ಮಕಾರಕನಾದಂತಹ ಸೂರ್ಯ, ಮನೋನಿಯಾಮಕನಾದಂತಹ ಶಿವನ ಕೆಲವೊಂದಿಷ್ಟು ಅನಾನುಕೂಲತೆಗಳಿಂದ
ರಾಜ್ಯವನ್ನು ದೇಶವನ್ನು ನಿಭಾಯಿಸ್ತಾ ಇರತಕ್ಕಂತಹ ದೊಡ್ಡ ದೊಡ್ಡ ಹುದ್ದೆಗಳಿರತಕ್ಕಂತಹ ಕೆಲವರಿಗೆ ವಿಪರೀತ ಜ್ಞಾನಗಳಾಗ್ತಕ್ಕಂಥದ್ದು, ಅಜ್ಞಾನದಿಂದ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಕೆಲವೊಂದಿಷ್ಟು ಅನಾನುಕೂಲತೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಗ್ರಹಗಳ ಒಂದು ವೈಪರೀತ್ಯವನ್ನು ಕೂಡ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಗ್ರಹಗಳ ಬದಲಾವಣೆ, ಅವುಗಳ ಮೇಲೆ ಈ ಫಲಾಫಲಗಳನ್ನು ನಾವು ಖಚಿತವಾಗಿಯೂ ಕೂಡ ತೆಗೆದುಕೊಳ್ಳಬಹುದು. ನೀವು ಕೇಳ್ತಾ ಇದ್ರಿ ಹಿಂದಿನ ದಿನಗಳಲ್ಲಿ ಈ ಥರ 2 ಬಾರಿ, ಇದು 3ನೇ ಬಾರಿ, 2 ಬಾರಿ ಏನಾರ ಆಗಿತ್ತ, ಆವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕೆಲವೊಂದಿಷ್ಟು ಅವಘಡ ನಡೆದಿರ್ತಕ್ಕಂತಹ ಪ್ರಸಂಗಗಳು ಕೂಡ ಉದಾಹರಿಸಲಿಕ್ಕೆ ಇರ್ತದೆ. ಆದರೆ ಹೆಚ್ಚಿನ ಭಾಗದಲ್ಲಿ ಕೇಳ್ಕೊಳ್ತಕ್ಕಂಥದ್ದಾದರೆ ಆ ಶಿವನಲ್ಲಿ, ಶಿವ ಪಾರ್ವತಿಯರಲ್ಲಿ ವಿಶೇಷವಾಗಿ ಶಿವ ಬಂದು ಏನಾಗಿದ್ದಾನೆ ಅಂತಂದರೆ ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾ ಇದ್ದಾನೆ, ಸ್ಥಿತಿಯನ್ನು ವಿಷ್ಣು ಮಾಡ್ತಾ ಇದ್ದಾನೆ, ಲಯವನ್ನು ಶಿವ ಮಾಡ್ತಾ ಇದ್ದಾನೆ. ಲಯ ಅಂದರೆ ನಾಶ ಅಂತ, ಕಳೆದುಕೊಳ್ಳುವುದು ಅಂತ ಅರ್ಥ. ಆ ಕಳೆದುಕೊಳ್ಳುವುದು ನಾಶವನ್ನು ಹೊಂದುವತಕ್ಕಂಥದ್ದು ಏನಿದೆ ಅದು ಶಿವನಿಂದ ಆಗ್ತಕ್ಕಂತಹ ಕಾರ್ಯ. ಭಕ್ತರಲ್ಲಿ ಮಾತಾಡ್ತಿದ್ದಾರೆ, ನೋಡೋಣ, ಕೇಳಿಸ್ಕೊಂಡು. ಈ ಥರ ತೊಂದರೆ ಆಗಿರ್ಬೋದು. ಕಾತರದಿಂದ ಕಾಯ್ತಾ ಇದ್ರಿ. ಈಗಲೂ ಆಶಾದಾಯಕವಾಗಿವೆ. ನೋಡೋಣ ಏನಾಯ್ತದೆ. ದೇವ್ರ ಬಗ್ಗೆ ಭಕ್ತಿ ಇದ್ದೇ ಇರ್ತದೆ. ಏನೋ ಜನಗಳು ಭಾಳ ಆಸೆಯಿಂದ ಬಂದಿದ್ದರು. ಸೂರ್ಯ ಪಾಪ ಸ್ವಲ್ಪ ನಮಗೆ ತೊಂದರೆ ಕೊಟ್ಬಿಟ್ಟ. ಅದರಿಂದ ಜನಗಳು ಸ್ವಲ್ಪ ನಿರಾಸೆ ಆಗಿದ್ದಾರೆ. ಅದರಿಂದ ಮುಂದಿನ ವರ್ಷಕ್ಕೆ ಆಗುತ್ತೆ, ದರ್ಶನ ಆಗುತ್ತೆ. ಅಮ್ಮ ಬನ್ನಿ, ಈ ಬಾರಿ ಸೂರ್ಯರಶ್ಮಿ ಶಿವಲಿಂಗನ ಮೇಲೆ ಬಿದ್ದಿಲ್ಲ. ಕಳೆದ ಬಾರಿ ಕೋವಿಡ್ ಬಿಫೋರ್ ಸಹ ಬೀಳಿಲ್ಲ. ಹೌದು, ತುಂಬ ಬೇಜಾರಾಗ್ತಾ ಇದೆ. ನಾವು ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಯಾವಾಗ ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಆಗುತ್ತೆ ಅಂತ ಆಗಿಲ್ಲ. ಬೇಜಾರಾಗ್ತಾ ಇದೆ. ಆದರೂ ದೇವ್ರ ದಯದಿಂದ ಏನೂ ಆಗಲ್ಲ. ಹೌದು ಹೌದು ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಭಕ್ತಾದಿಗಳ ಮಾತು. ತುಂಬಾ ಕಾತರದಿಂದ ಕಾಯ್ತಿದ್ದೀವಿ. ಈ ವರ್ಷ ಸಹ ಬೀಳಿಲ್ಲ ಎಂಬುದು ಒಂದು ಕಡೆ, ಅಂದ್ರೆ ಸೂರ್ಯರಶ್ಮಿ ಶಿವಲಿಂಗ ಮೇಲೆ ಬೀಳಿಲ್ಲ ಎಂಬುದು ಅವರು ಸಹ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಕ್ಷ್ಮೀ ಗವಿಗಂಗಾಧರನ ಸ್ಪರ್ಶ ಮಾಡುವ ಪ್ರಸಂಗವನ್ನು ನಾವು ಕಣ್ತುಂಬಿಕೊಳ್ಳಿಕ್ಕಾಗಿಲ್ಲ. ಆದರೆ ಮುಂದಿನ ವರ್ಷ ಬೀಳ್ತದೆ, ಖಚಿತವಾಗಿ ನಾವು ನೋಡ್ತೇವೆ. ನಾವು ಮತ್ತೆ ಮುಂದಿನ ವರ್ಷ ಬರ್ತೇವೆ ಅಂತ. ಅಂದರೆ ಭಗವಂತನ ಮೇಲೆ ನಾವು ಯಾವ ವಿಧವಾದಂತಹ ವಿಶ್ವಾಸವನ್ನು ಇಡಬೇಕು ಅಂತ ಆ ಭಕ್ತರೇ ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನದೇನೆ, ಎಲ್ಲ ಕಾಲದಲ್ಲಿಯೂ ಕೂಡ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಎಂಬುದಾಗಿ ದಾಸರು ಶಾಸ್ತ್ರದ ವಿಷಯವನ್ನು ಸರಳವಾಗಿ ತಿಳಿಸಿದ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಅಂತಂದರೆ, ನಮಗೇನೋ ಅನಾನುಕೂಲ ಆಯಿತು ಆವಾಗ ಸೂರ್ಯನನ್ನು ಬೈದು ಬಿಡೋದು, ನಮಗೇನೋ ಅನಾನುಕೂಲ ಆಯಿತು ಶಿವನನ್ನು ಬೈಯೋದು, ಆ ರೀತಿ ಮಾಡದೇನೆ ಯಾವಾಗಲೂ ನಮ್ಮ ಚಿತ್ತವನ್ನು ಸನ್ಮಾರ್ಗದಲ್ಲಿ, ನಮ್ಮ ಮನಸ್ಥಿತಿಯನ್ನು ಸನ್ಮಾರ್ಗದಲ್ಲಿ ಇಡುವಂತೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಎಂಬುದಾಗಿ ವಿಶೇಷವಾಗಿ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸರು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆ ವಿಶೇಷವಾಗಿ ಆ ಶಿವನನ್ನು ಹೇಳ್ತಾ ಇದ್ದಾರೆ. ನಮಃ ಶಿವ 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 ಶಿವಾರ್ಧಕೃಂತ ಶಿವಂ ನಮೋ ಹರ 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 ಹರಾಂತರಿಮೇ ದೃಶಂ ನಮೋ ಭವ 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 ಪ್ರಭವ ಭೂತಗೆ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಅಂತ ಎಲ್ಲ ವಿಧವಾದಂತಹ ಸಂಕ್ರಮಣದ ಪರ್ವಕಾಲದಲ್ಲಿ ಆ ಶಿವನನ್ನು ದರ್ಶನ ಮಾಡ್ತಕ್ಕಂತಹ ವಿಶೇಷವಾದ ಭಾಗ್ಯ ನಮ್ಮ ರಿಪಬ್ಲಿಕ್ ಕನ್ನಡ ಟಿವಿ ಮುಖಾಂತರವಾಗಿ ನಾಡಿನ ದೇಶದ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ವಿಶೇಷವಾಗಿ ಗ್ರಹಗಳ ಅಂತರ್ಗತನಾದಂತಹ ಶಿವನ ಅಂತರ್ಗತನಾದಂತಹ ಭಾರತೀಪತಿ, ಅವನ ಅಂತರ್ಗತನಾದಂತಹ ಶುಂಶುಮಾರ ನಾಮಕ ಭಗವಂತ ಈ ವರ್ಷ ಪೂರ್ತಿ ಈ ಮಕರ ಸಂಕ್ರಮಣದಿಂದ ಬರುವ ವರ್ಷ ಮಕರ ಸಂಕ್ರಮಣದವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಆರತಿ ಬೆಳಕಿನಲ್ಲಿ ಭಗವಂತನ ದರ್ಶನವನ್ನು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಲಕ್ಷಾಂತರ ಪಾಪಗಳು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರತಕ್ಕಂತಹ ಪಾಪಗಳೆಲ್ಲವೂ ಹೋಗ್ತಾ ಇದೆ. ಕುಂಭಾರತಿ ಆಯಿತು.
ಕುಂಭಾರತಿ ಆದ ನಂತರದಲ್ಲಿ ಇವಾಗ ಮಹಾನೀರಾಂಜನವನ್ನು ನಾವು ನೀವೆಲ್ಲರೂ ಕೂಡ ವಿಶೇಷವಾಗಿ ಕಣ್ತುಂಬಿಕೊಂಡು ನೋಡ್ತಾ ಇದ್ದೇವೆ. ಆ ಬೆಳಕಿನಲ್ಲಿ, ದೀಪದ ಬೆಳಕಿನಲ್ಲಿ ಆ ಶಿವನ ದರ್ಶನವನ್ನು ಮಾಡಿಕೊಂಡು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ವರ್ಷಪೂರ್ತಿ ಚೆನ್ನಾಗಿಡುವಂತೆ ಮಾಡು ಮತ್ತು ಈ ಎಲ್ಲ ಗ್ರಹಗಳ ದುಷ್ಪರಿಣಾಮ ನಮಗೆ ಆಗದೇ ಇರತಕ್ಕಂತಹ ಒಂದು ವಿಶೇಷವಾದ ಕೃಪಾದೃಷ್ಟಿಯ ರಕ್ಷಣೆಯನ್ನು ನಮಗೆ ಕೊಡು. ಇವಾಗ ನೋಡ್ತಾ ಇದ್ದೇವೆ ಕುಂಭಾರತಿಯ ವಿಶೇಷತೆಗಳನ್ನು ಶಾಸ್ತ್ರದಲ್ಲಿ ತುಂಬ ಹೇಳಿದ್ದಾರೆ. ಇವಾಗ ನಡೀತಾ ಇದೆ ಕುಂಭಮೇಳ ನಡೀತಾ ಇದೆ. ಅಲ್ಲಿಯೂ ಕೂಡ ಕುಂಭಮೇಳದಲ್ಲಿ ಶಿವನ ಒಂದು ವಿಶೇಷವಾದ ಆರಾಧನೆಗಳು ನಡೀತಾ ಇರತಕ್ಕಂಥದ್ದು. ಅಂತಹ ಕುಂಭದಿಂದ ಆ ಕುಂಭದಲ್ಲಿ ಆರತಿಯನ್ನು ಇಟ್ಟು ಶಿವನಿಗೆ ಆರತಿ ಮಾಡ್ತಕ್ಕಂಥ ಪ್ರಸಂಗವನ್ನು ಕಣ್ತುಂಬಿಕೊಂಡು ಮತ್ತೆ ನಾವು ಮಹಾಮಂಗಳಾರತಿ ಕಡೆಗೆ ಹೋಗ್ತಾ ಇದ್ದೇವೆ. ಆ ಕುಳಿತಲ್ಲಿ ಏನೇ ಎಷ್ಟು ಜನ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಬೆಂಗಳೂರಿಗೆ ಬಂದವರೆಲ್ಲ ನಾವು ನೋಡ್ತಾ ಇದ್ದೀವಿ ರಿಪಬ್ಲಿಕ್ ಟಿವಿ ಮುಖಾಂತರವಾಗಿ. ಆ ಸೂರ್ಯರಶ್ಮಿಯ ಸ್ಪರ್ಶದ ಸಮಯವಾದ ಕಾರಣದಿಂದಾಗಿ ಬಂದಿರತಕ್ಕಂಥವ್ರು 2-3 ಗಂಟೆಗಳ ಕಾಲ 4 ಗಂಟೆಗಳಿಂದ ಹೊರಗಡೆನೇ ವೇಟ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಈ ದರ್ಶನ ಭಾಗ್ಯ ಇಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಆ ಗವಿ ಗಂಗಾಧರನ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಇದು ಅತ್ಯಂತ ಪುಣ್ಯಪ್ರದವಾದಂತಹ ಸಂದರ್ಭ, ಪ್ರಸಂಗ ಅಂತ ನಾವು ಅನುಸಂಧಾನ, ಭಕ್ತಿ, ಜ್ಞಾನಗಳಿಂದ ನಾವು ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದದ್ದು. ಗುರುಗಳೇ, ಕಡೆದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದು ಬಯಸ್ತೀರಿ? ಭಗವಂತನ ಲೀಲೆಗಳು, ಭಗವಂತನ ಪವಾಡಗಳು ಅಂತಕ್ಕಂಥದ್ದು ಪ್ರತಿ ಬಾರಿಗೂ ನಮಗೆ ಸಿಗದೇ ಇರತಕ್ಕಂತಹ ಪ್ರಸಂಗಗಳು ಇರ್ತದೆ ಅನ್ನೋದಕ್ಕೆ ಇದು ಒಂದು ಸಣ್ಣ ದೃಷ್ಟಾಂತ ಅಂತ ಹೇಳ್ತಾ, ಇವುಗಳಿಗೆ ಯಾರು ಖೇದವನ್ನು, ಬೇಸರಗಳನ್ನು ಮಾಡಿಕೊಳ್ಳದೇನೆ ಮುಂದಿನ ದಿನಗಳಲ್ಲಿ, ಮುಂದಿನ ಸಂದರ್ಭಗಳಲ್ಲಿ ಈ ಥರ ಅರ್ಥಪೂರ್ಣವಾದ ಶಾಸ್ತ್ರೀಯವಾದಂತಹ ಪ್ರಸಂಗಗಳನ್ನು ನೀವು ಕಣ್ತುಂಬಿಕೊಂಡು ಇವಾಗ ಮಾಡ್ತಾ ಇರತಕ್ಕಂತಹ ಪೂಜಾ ವಿಧಿವಿಧಾನಗಳಿಂದ ನಾವು ಪುಣ್ಯವಂತರಾಗೋಣ, ಪುಣ್ಯವಂತರಾಗಿದ್ದೇವೆ ಎಂಬುದಾಗಿ ಭಾವಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ಗುರುಗಳೇ. ಒಂದು ಮಾತನ್ನು ಹೇಳಿದ್ರಿ, ನಂಬಿಕೆ ಅನ್ನೋದು ಇದ್ದರೆ ಭಗವಂತ ಯಾವಾಗಲೂ ಕೂಡ ನಂಬಿಕೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡೇ ಮಾಡ್ತಾನೆ. ಸ್ಪರ್ಶ ಆಗಿಲ್ಲ ಅಂಥೇಳಿ ನಾವು ಕುಂದೋದು ಬೇಡ. ಅದನ್ನು ನಾವು ಭಕ್ತಿಯಿಂದ ನಂಬಿಕೆಯನ್ನು ಕಾಪಾಡ್ಕೊಂಡು ಹೋಗೋಣ. ಒಂದು ವರ್ಷ ಭಗವಂತ ಏನು ಕರುಣೆ ತೋರಿಸ್ತಾನೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗಲೇಬೇಕು. ಅದಕ್ಕೆ ಅಲ್ವೋ ಹೇಳೋದು, ನಾವೆಲ್ಲರೂ ಕೂಡ ಒಂದು ನಾಟಕದ ಒಂದು ಇದ್ದಂಗೆ ನಾ ಪಾತ್ರಧಾರಿಗಳು, ಅವನು ಸೂತ್ರಧಾರ ಅಂತೇಳಿ. ಜಗವೇ ಒಂದು ನಾಟಕೀಯ ರಂಗ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಇಷ್ಟೊತ್ತರೆಗೂ ಕೂಡ ನೀವು ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ದೃಶ್ಯಾವಳಿಯನ್ನು ಗಮನಿಸಿದ್ರಿ. ಆದರೆ ಸ್ಪರ್ಶ ಆಗಿಲ್ಲ 3ನೇ ಬಾರಿಗೆ. ಇನ್ನು ಮುಂದಿನ ಭಾಗದಲ್ಲಿ ಮಕರ ಸಂಕ್ರಮಣ, ಮಕರ ಜ್ಯೋತಿಯ ಶಬರಿಮಲೆಯಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ 3ನೇ ಬಾರಿ ಸ್ಪರ್ಶಿಸಿಲ್ಲ. ಮೊದಲ 2 ಬಾರಿ ಸ್ಪರ್ಶ ಆಗಿರಲಿಲ್ವಲ್ಲ, ಆ ಟೈಮಲ್ಲಿ ಏನಾದರೂ ಆಗಿತ್ತಾ? ಒಂದು ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಕಾಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಅದಕ್ಕೆ ಚಿಂತನೆಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿವೆ. ಅದನ್ನೇ ನಾವು ಸಂಕ್ಷೇಪವಾಗಿ ಇದಕ್ಕೆ ಮುಂಚೆ ಹೇಳಿದ್ವಿ. ಕೆಲವೊಂದಿಷ್ಟು ಆರೂಢ ಪ್ರಶ್ನೆಗಳನ್ನು ಹಾಕಿಕೊಂಡು ಆ ನಿಟ್ಟಿನಲ್ಲಿ ಸ್ಪರ್ಶ ಮಾಡದೇ ಇರುವಾಗ ಆಗ್ತಕ್ಕಂತಹ ಕೆಲವೊಂದಿಷ್ಟು ಅನಾನುಕೂಲತೆಗಳನ್ನು ನಾವು ನೋಡ್ತಕ್ಕಂಥದ್ದು. ಗ್ರಹಗಳ ವೈಪರೀತ್ಯದಿಂದ ಕೆಲವೊಂದಿಷ್ಟು ದೇಶವನ್ನು, ರಾಜ್ಯವನ್ನು ನಿಭಾಯಿಸ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಸೂರ್ಯ ಮನೋಕಾರಕ, ಮನಸ್ಸಿಗೆ ಅಭಿಮಾನಿ ದೇವತೆ, ಮತ್ತು ಸೂರ್ಯ ಆತ್ಮಕಾರಕನಾಗಿದ್ದಾನೆ, ಶಿವ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿದ್ದಾನೆ. ಶಿವ ಬಂದು ಇವರಿಂದ ಏನಾಗ್ತಾ ಇದೆ ಅಂತಂದರೆ, ಆತ್ಮಕಾರಕನಾದಂತಹ ಸೂರ್ಯ, ಮನೋನಿಯಾಮಕನಾದಂತಹ ಶಿವನ ಕೆಲವೊಂದಿಷ್ಟು ಅನಾನುಕೂಲತೆಗಳಿಂದ ರಾಜ್ಯವನ್ನು, ದೇಶವನ್ನು ನಿಭಾಯಿಸ್ತಾ ಇರತಕ್ಕಂತಹ ದೊಡ್ಡ ದೊಡ್ಡ ಹುದ್ದೆಗಳಿರತಕ್ಕಂತಹ ಕೆಲವರಿಗೆ ವಿಪರೀತ ಜ್ಞಾನಗಳಾಗ್ತಕ್ಕಂಥದ್ದು, ಅಜ್ಞಾನದಿಂದ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಕೆಲವೊಂದಿಷ್ಟು ಅನಾನುಕೂಲತೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಈ ಗ್ರಹಗಳ ಒಂದು ವೈಪರೀತ್ಯವನ್ನು ಕೂಡ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಗ್ರಹಗಳ ಬದಲಾವಣೆ, ಅವುಗಳ ಮೇಲೆ ಈ ಫಲಾಫಲಗಳನ್ನು ನಾವು ಖಚಿತವಾಗಿಯೂ ಕೂಡ ತೆಗೆದುಕೊಳ್ಳಬಹುದು. ನೀವು ಕೇಳ್ತಾ ಇದ್ರಿ ಹಿಂದಿನ ದಿನಗಳಲ್ಲಿ ಈ ಥರ 2 ಬಾರಿ, ಇದು 3ನೇ ಬಾರಿ, 2 ಬಾರಿ ಏನಾರ ಆಗಿತ್ತ? ಆವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಕೆಲವೊಂದಿಷ್ಟು ಅವಘಡ ನಡೆದಿರ್ತಕ್ಕಂತಹ ಪ್ರಸಂಗಗಳು ಕೂಡ ಉದಾಹರಿಸಲಿಕ್ಕೆ ಇರ್ತದೆ. ಆದರೆ ಹೆಚ್ಚಿನ ಭಾಗದಲ್ಲಿ ಕೇಳ್ಕೊಳ್ತಕ್ಕಂಥದ್ದಾದರೆ ಆ ಶಿವನಲ್ಲಿ, ಶಿವ ಪಾರ್ವತಿಯರಲ್ಲಿ ವಿಶೇಷವಾಗಿ ಶಿವ ಬಂದು ಏನಾಗಿದ್ದಾನೆ ಅಂತಂದರೆ, ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾ ಇದ್ದಾನೆ, ಸ್ಥಿತಿಯನ್ನು ವಿಷ್ಣು ಮಾಡ್ತಾ ಇದ್ದಾನೆ, ಲಯವನ್ನು ಶಿವ ಮಾಡ್ತಾ ಇದ್ದಾನೆ. ಲಯ ಅಂದರೆ ನಾಶ ಅಂತ.
ಕಳೆದುಕೊಳ್ಳುವುದು ಅಂತ ಅರ್ಥ. ಆ ಕಳೆದುಕೊಳ್ಳುವುದು ನಾಶವನ್ನು ಹೊಂದುವತಕ್ಕಂಥದ್ದು ಏನಿದೆ ಅದು ಶಿವನಿಂದ ಆಗ್ತಕ್ಕಂತಹ ಕಾರ್ಯ. ಭಕ್ತರಲ್ಲಿ ಮಾತಾಡ್ತಿದ್ದಾರೆ, ನೋಡೋಣ, ಕೇಳಿಸ್ಕೋಣ. ವಾತಾವರಣದಿಂದ ಈ ಥರ ತೊಂದರೆ ಆಗಿರ್ಬೋದು. ಕಾತುರದಿಂದ ಕಾಯ್ತಾ ಇದ್ರಿ. ಈಗಲೂ ಆಶಾದಾಯಕವಾಗಿವೆ. ನೋಡೋಣ ಏನಾಯ್ತದೆ. ದೇವ್ರ ಬಗ್ಗೆ ಭಕ್ತಿ ಇದ್ದೇ ಇರ್ತದೆ. ಏನೋ ಜನಗಳು ಭಾಳ ಆಸೆಯಿಂದ ಬಂದಿದ್ದರು. ಸೂರ್ಯ ಪಾಪ ಸ್ವಲ್ಪ ನಮಗೆ ತೊಂದರೆ ಕೊಟ್ಬಿಟ್ಟ. ಅದರಿಂದ ಜನಗಳು ಸ್ವಲ್ಪ ನಿರಾಸೆ ಆಗಿದ್ದಾರೆ. ಅದರಿಂದ ಮುಂದಿನ ವರ್ಷಕ್ಕೆ ಆಗುತ್ತೆ, ದರ್ಶನ ಆಗುತ್ತೆ. ಅಮ್ಮ ಬನ್ನಿ, ಈ ಬಾರಿ ಸೂರ್ಯರಶ್ಮಿ ಶಿವಲಿಂಗನ ಮೇಲೆ ಬಿದ್ದಿಲ್ಲ. ಕಳೆದ ಬಾರಿ ಕೋವಿಡ್ ಬಿಫೋರ್ ಸಹ ಬೀಳಿಲ್ಲ. ಹೌದು, ತುಂಬ ಬೇಜಾರಾಗ್ತಾ ಇದೆ. ನಾವು ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಯಾವಾಗ ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಆಗುತ್ತೆ ಅಂತ ಆಗಿಲ್ಲ. ಬೇಜಾರಾಗ್ತಾ ಇದೆ. ಆದರೂ ದೇವ್ರ ದಯದಿಂದ ಏನೂ ಆಗಲ್ಲ. ನೀವು ತುಂಬಾ ಹೊತ್ತು ನಿಂತಿದ್ರಿ. ಹೌದು ವೇಟ್ ಮಾಡ್ತಾ ಇದ್ರಿ. ಹೌದು ದರ್ಶನ ಪಡಿಬೇಕಂತ. ಹೌದು. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಭಕ್ತಾದಿಗಳ ಮಾತು. ತುಂಬಾ ಕಾತುರದಿಂದ ಕಾಯ್ತಿದ್ದೀವಿ. ಈ ವರ್ಷ ಸಹ ಬೀಳಿಲ್ಲ ಎಂಬುದು ಒಂದು ಕಡೆ, ಅಂದ್ರೆ ಸೂರ್ಯರಶ್ಮಿ ಶಿವಲಿಂಗ ಮೇಲೆ ಬೀಳಿಲ್ಲ ಎಂಬುದು ಅವರು ಸಹ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಕ್ಷ್ಮೀ ಗವಿಗಂಗಾಧರನ ಸ್ಪರ್ಶ ಮಾಡುವ ಪ್ರಸಂಗವನ್ನು ನಾವು ಕಣ್ತುಂಬಿಕೊಳ್ಳಿಕ್ಕಾಗಿಲ್ಲ. ಆದರೆ ಮುಂದಿನ ವರ್ಷ ಬೀಳ್ತದೆ, ಖಚಿತವಾಗಿ ನಾವು ನೋಡ್ತೇವೆ. ನಾವು ಮತ್ತೆ ಮುಂದಿನ ವರ್ಷ ಬರ್ತೇವೆ ಅಂತ. ಅಂದರೆ ಭಗವಂತನ ಮೇಲೆ ನಾವು ಯಾವ ವಿಧವಾದಂತಹ ವಿಶ್ವಾಸವನ್ನು ಇಡಬೇಕು ಅಂತ ಆ ಭಕ್ತರೇ ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನದೇನೆ, ಎಲ್ಲ ಕಾಲದಲ್ಲಿಯೂ ಕೂಡ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಎಂಬುದಾಗಿ ದಾಸರು ಶಾಸ್ತ್ರದ ವಿಷಯವನ್ನು ಸರಳವಾಗಿ ತಿಳಿಸಿದ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಅಂತಂದರೆ, ನಮಗೇನೋ ಅನಾನುಕೂಲ ಆಯಿತು ಆವಾಗ ಸೂರ್ಯನನ್ನು ಬೈದು ಬಿಡೋದು, ನಮಗೇನೋ ಅನಾನುಕೂಲ ಆಯಿತು ಶಿವನನ್ನು ಬೈಯೋದು, ಆ ರೀತಿ ಮಾಡದೇನೆ ಯಾವಾಗಲೂ ನಮ್ಮ ಚಿತ್ತವನ್ನು ಸನ್ಮಾರ್ಗದಲ್ಲಿ, ನಮ್ಮ ಮನಸ್ಥಿತಿಯನ್ನು ಸನ್ಮಾರ್ಗದಲ್ಲಿ ಇಡುವಂತೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಎಂಬುದಾಗಿ ವಿಶೇಷವಾಗಿ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸರು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆ ವಿಶೇಷವಾಗಿ ಆ ಶಿವನನ್ನು ಹೇಳ್ತಾ ಇದ್ದಾರೆ. ನಮಃ ಶಿವ 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 ಶಿವಾರ್ಧಕೃತ ಶಿವಂ ನಮೋ ಹರ 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 ಹರಾಂತರಿಮೇ ದೃಶಂ ನಮೋ ಭವ 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 ಪ್ರಭವ ಭೂತಗೆ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಅಂತ ಎಲ್ಲ ವಿಧವಾದಂತಹ ಸಂಕ್ರಮಣದ ಪರ್ವಕಾಲದಲ್ಲಿ ಆ ಶಿವನನ್ನು ದರ್ಶನ ಮಾಡ್ತಕ್ಕಂತಹ ವಿಶೇಷವಾದ ಭಾಗ್ಯ ನಮ್ಮ ರಿಪಬ್ಲಿಕ್ ಕನ್ನಡ ಟಿ ವಿ ಮುಖಾಂತರವಾಗಿ ನಾಡಿನ ದೇಶದ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಗ್ರಹಗಳ ಅಂತರ್ಗತನಾದಂತಹ ಶಿವನ ಅಂತರ್ಗತನಾದಂತಹ ಭಾರತೀಪತಿ, ಅವನ ಅಂತರ್ಗತನಾದಂತಹ ಶುಂಶುಮಾರ ನಾಮಕ ಭಗವಂತ ಈ ವರ್ಷ ಪೂರ್ತಿ ಈ ಮಕರ ಸಂಕ್ರಮಣದಿಂದ ಬರುವ ವರ್ಷ ಮಕರ ಸಂಕ್ರಮಣದವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಆರತಿ ಬೆಳಕಿನಲ್ಲಿ ಭಗವಂತನ ದರ್ಶನವನ್ನು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಲಕ್ಷಾಂತರ ಪಾಪಗಳು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರತಕ್ಕಂತಹ ಪಾಪಗಳೆಲ್ಲವೂ ಹೋಗ್ತಾ ಇದೆ. ಕುಂಭಾರತಿ ಆಯಿತು. ಕುಂಭಾರತಿ ಆದ ನಂತರದಲ್ಲಿ ಇವಾಗ ಮಹಾನೀರಾಂಜನವನ್ನು ನಾವು ನೀವೆಲ್ಲರೂ ಕೂಡ ವಿಶೇಷವಾಗಿ ಕಣ್ತುಂಬಿಕೊಂಡು ನೋಡ್ತಾ ಇದ್ದೇವೆ. ಆ ಬೆಳಕಿನಲ್ಲಿ, ದೀಪದ ಬೆಳಕಿನಲ್ಲಿ ಆ ಶಿವನ ದರ್ಶನವನ್ನು ಮಾಡಿಕೊಂಡು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ವರ್ಷಪೂರ್ತಿ ಚೆನ್ನಾಗಿಡುವಂತೆ ಮಾಡು. ಮತ್ತು ಈ ಎಲ್ಲ ಗ್ರಹಗಳ ದುಷ್ಪರಿಣಾಮ ನಮಗೆ ಆಗದೇ ಇರತಕ್ಕಂತಹ ಒಂದು ವಿಶೇಷವಾದ ಕೃಪಾದೃಷ್ಟಿಯ ರಕ್ಷಣೆಯನ್ನು ನಮಗೆ ಕೊಡು. ಇವಾಗ ನೋಡ್ತಾ ಇದ್ದೇವೆ ಕುಂಭಾರತಿಯ ವಿಶೇಷತೆಗಳನ್ನು ಶಾಸ್ತ್ರದಲ್ಲಿ ತುಂಬ ಹೇಳಿದ್ದಾರೆ. ಇವಾಗ ನಡೀತಾ ಇದೆ ಕುಂಭಮೇಳ ನಡೀತಾ ಇದೆ. ಅಲ್ಲಿಯೂ ಕೂಡ ಕುಂಭಮೇಳದಲ್ಲಿ ಶಿವನ ಒಂದು ವಿಶೇಷವಾದ ಆರಾಧನೆಗಳು ನಡೀತಾ ಇರತಕ್ಕಂಥದ್ದು. ಅಂತಹ ಕುಂಭದಿಂದ ಆ ಕುಂಭದಲ್ಲಿ ಆರತಿಯನ್ನು ಇಟ್ಟು ಶಿವನಿಗೆ ಆರತಿ ಮಾಡ್ತಕ್ಕಂಥ ಪ್ರಸಂಗವನ್ನು ಕಣ್ತುಂಬಿಕೊಂಡು ಮತ್ತೆ ನಾವು ಮಹಾಮಂಗಳಾರತಿ ಕಡೆಗೆ ಹೋಗ್ತಾ ಇದ್ದೇವೆ. ಆ ಕುಳಿತಲ್ಲಿ ಏನೇ ಎಷ್ಟು ಜನ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿಗೆ ಬಂದವರೆಲ್ಲ ನಾವು ನೋಡ್ತಾ ಇದ್ದೀವಿ ರಿಪಬ್ಲಿಕ್ ಟಿ ವಿ ಮುಖಾಂತರವಾಗಿ. ಆ ಸೂರ್ಯರಶ್ಮಿಯ ಸ್ಪರ್ಶದ ಸಮಯವಾದ ಕಾರಣದಿಂದಾಗಿ ಬಂದಿರತಕ್ಕಂಥವ್ರು 2-3 ಗಂಟೆಗಳ ಕಾಲ 4 ಗಂಟೆಗಳಿಂದ ಹೊರಗಡೆನೇ ವೇಟ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಈ ದರ್ಶನ ಭಾಗ್ಯ ಇಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು, ನಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಆ ಗವಿ ಗಂಗಾಧರನ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಇದು ಅತ್ಯಂತ ಪುಣ್ಯಪ್ರದವಾದಂತಹ ಸಂದರ್ಭ, ಪ್ರಸಂಗ ಅಂತ ನಾವು ಅನುಸಂಧಾನ, ಭಕ್ತಿ, ಜ್ಞಾನಗಳಿಂದ ನಾವು ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದದ್ದು. ಗುರುಗಳೇ, ಕಡೆದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದು ಬಯಸ್ತೀರಿ?
ಭಗವಂತನ ಲೀಲೆಗಳು, ಭಗವಂತನ ಪವಾಡಗಳು ಅಂತಕ್ಕಂಥದ್ದು ಪ್ರತಿ ಬಾರಿಗೂ ನಮಗೆ ಸಿಗದೇ ಇರತಕ್ಕಂತಹ ಪ್ರಸಂಗಗಳು ಇರ್ತದೆ ಅನ್ನೋದಕ್ಕೆ ಇದು ಒಂದು ಸಣ್ಣ ದೃಷ್ಟಾಂತ ಅಂತ ಹೇಳ್ತಾ, ಇವುಗಳಿಗೆ ಯಾರು ಖೇದವನ್ನು, ಬೇಸರಗಳನ್ನು ಮಾಡಿಕೊಳ್ಳದೇನೆ ಮುಂದಿನ ದಿನಗಳಲ್ಲಿ, ಮುಂದಿನ ಸಂದರ್ಭಗಳಲ್ಲಿ ಈ ಥರ ಅರ್ಥಪೂರ್ಣವಾದ ಶಾಸ್ತ್ರೀಯವಾದಂತಹ ಪ್ರಸಂಗಗಳನ್ನು ನೀವು ಕಣ್ತುಂಬಿಕೊಂಡು ಇವಾಗ ಮಾಡ್ತಾ ಇರತಕ್ಕಂತಹ ವಿಧಿವಿಧಾನಗಳಿಂದ ನಾವು ಪುಣ್ಯವಂತರಾಗಿದ್ದೇವೆ ಎಂಬುದಾಗಿ ಭಾವಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ಗುರುಗಳೇ. ಒಂದು ಮಾತನ್ನು ಹೇಳಿದ್ರಿ, ನಂಬಿಕೆ ಅನ್ನೋದು ಇದ್ದರೆ ಭಗವಂತ ಯಾವಾಗಲೂ ಕೂಡ ನಂಬಿಕೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಾನೆ. ಸ್ಪರ್ಶ ಆಗಿಲ್ಲ ಅಂಥೇಳಿ ನಾವು ಕುಂದೋದು ಬೇಡ, ಅದನ್ನು ನಾವು ಭಕ್ತಿಯಿಂದ ನಂಬಿಕೆಯನ್ನು ಕಾಪಾಡ್ಕೊಂಡು ಹೋಗೋಣ. ಒಂದು ವರ್ಷ ಭಗವಂತ ಏನು ಕರುಣೆ ತೋರಿಸ್ತಾನೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗಲೇಬೇಕು. ಅದಕ್ಕೆ ಅಲ್ವೋ ಹೇಳೋದು, ನಾವೆಲ್ಲರೂ ಕೂಡ ಒಂದು ನಾಟಕದ ಒಂದು ಇದ್ದಂಗೆ ನಾವು ಪಾತ್ರಧಾರಿಗಳು, ಅವನು ಸೂತ್ರಧಾರ ಅಂತೇಳಿ. ಜಗವೇ ಒಂದು ನಾಟಕೀಯ ರಂಗ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಇಷ್ಟೊತ್ತರೆಗೂ ಕೂಡ ನೀವು ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ದೃಶ್ಯಾವಳಿಯನ್ನು ಗಮನಿಸಿದ್ರಿ, ಆದರೆ ಸ್ಪರ್ಶ ಆಗಿಲ್ಲ 3ನೇ ಬಾರಿಗೆ. ಇನ್ನು ಮುಂದಿನ ಭಾಗದಲ್ಲಿ ಮಕರ ಸಂಕ್ರಮಣ, ಮಕರ ಜ್ಯೋತಿಯ ಶಬರಿಮಲೆಯಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ 3ನೇ ಬಾರಿ ಸ್ಪರ್ಶಿಸಿಲ್ಲ. ಮೊದಲ 2 ಬಾರಿ ಸ್ಪರ್ಶ ಆಗಿರಲಿಲ್ವಲ್ಲ, ಆ ಟೈಮಲ್ಲಿ ಏನಾದರೂ ಆಗಿತ್ತಾ? ಒಂದು ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಕಾಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಅದಕ್ಕೆ ಚಿಂತನೆಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿವೆ. ಅದನ್ನೇ ನಾವು ಸಂಕ್ಷೇಪವಾಗಿ ಇದಕ್ಕೆ ಮುಂಚೆ ಹೇಳಿದ್ವಿ. ಕೆಲವೊಂದಿಷ್ಟು ಆರೂಢ ಪ್ರಶ್ನೆಗಳನ್ನು ಹಾಕಿಕೊಂಡು ಆ ನಿಟ್ಟಿನಲ್ಲಿ ಸ್ಪರ್ಶ ಮಾಡದೇ ಇರುವಾಗ ಆಗ್ತಕ್ಕಂತಹ ಕೆಲವೊಂದಿಷ್ಟು ಅನಾನುಕೂಲತೆಗಳನ್ನು ನಾವು ನೋಡ್ತಕ್ಕಂಥದ್ದು. ಗ್ರಹಗಳ ವೈಪರೀತ್ಯದಿಂದ ಕೆಲವೊಂದಿಷ್ಟು ದೇಶವನ್ನು, ರಾಜ್ಯವನ್ನು ನಿಭಾಯಿಸ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಸೂರ್ಯ ಮನೋಕಾರಕ, ಮನಸ್ಸಿಗೆ ಅಭಿಮಾನಿ ದೇವತೆ, ಮತ್ತು ಸೂರ್ಯ ಆತ್ಮಕಾರಕನಾಗಿದ್ದಾನೆ, ಶಿವ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿದ್ದಾನೆ, ಶಿವ ಬಂದು. ಇವರಿಂದ ಏನಾಗ್ತಾ ಇದೆ ಅಂತಂದರೆ, ಆತ್ಮಕಾರಕನಾದಂತಹ ಸೂರ್ಯ, ಮನೋನಿಯಾಮಕನಾದಂತಹ ಶಿವನ ಕೆಲವೊಂದಿಷ್ಟು ಅನಾನುಕೂಲತೆಗಳಿಂದ ರಾಜ್ಯವನ್ನು, ದೇಶವನ್ನು ನಿಭಾಯಿಸ್ತಾ ಇರತಕ್ಕಂತಹ ದೊಡ್ಡ ದೊಡ್ಡ ಹುದ್ದೆಗಳಿರತಕ್ಕಂತಹ ಕೆಲವರಿಗೆ ವಿಪರೀತ ಜ್ಞಾನಗಳಾಗ್ತಕ್ಕಂಥದ್ದು, ಅಜ್ಞಾನದಿಂದ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಕೆಲವೊಂದಿಷ್ಟು ಅನಾನುಕೂಲತೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಈ ಗ್ರಹಗಳ ಒಂದು ವೈಪರೀತ್ಯವನ್ನು ಕೂಡ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಗ್ರಹಗಳ ಬದಲಾವಣೆ, ಅವುಗಳ ಮೇಲೆ ಈ ಫಲಾಫಲಗಳನ್ನು ನಾವು ಖಚಿತವಾಗಿಯೂ ಕೂಡ ತೆಗೆದುಕೊಳ್ಳಬಹುದು. ನೀವು ಕೇಳ್ತಾ ಇದ್ರಿ, ಹಿಂದಿನ ದಿನಗಳಲ್ಲಿ ಈ ಥರ 2 ಬಾರಿ, ಇದು 3ನೇ ಬಾರಿ, 2 ಬಾರಿ ಏನಾರ ಆಗಿತ್ತ? ಆವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಕೆಲವೊಂದಿಷ್ಟು ಅವಘಡ ನಡೆದಿರ್ತಕ್ಕಂತಹ ಪ್ರಸಂಗಗಳು ಕೂಡ ಉದಾಹರಿಸಲಿಕ್ಕೆ ಇರ್ತದೆ. ಆದರೆ ಹೆಚ್ಚಿನ ಭಾಗದಲ್ಲಿ ಕೇಳ್ಕೊಳ್ತಕ್ಕಂಥದ್ದಾದರೆ, ಆ ಶಿವನಲ್ಲಿ, ಶಿವ ಪಾರ್ವತಿಯರಲ್ಲಿ ವಿಶೇಷವಾಗಿ ಶಿವ ಬಂದು ಏನಾಗಿದ್ದಾನೆ ಅಂತಂದರೆ, ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾ ಇದ್ದಾನೆ, ಸ್ಥಿತಿಯನ್ನು ವಿಷ್ಣು ಮಾಡ್ತಾ ಇದ್ದಾನೆ, ಲಯವನ್ನು ಶಿವ ಮಾಡ್ತಾ ಇದ್ದಾನೆ. ಲಯ ಅಂದರೆ ನಾಶ ಅಂತ, ಕಳೆದುಕೊಳ್ಳುವುದು ಅಂತ ಅರ್ಥ. ಆ ಕಳೆದುಕೊಳ್ಳುವುದು, ನಾಶವನ್ನು ಹೊಂದುವತಕ್ಕಂಥದ್ದು ಏನಿದೆ ಅದು ಶಿವನಿಂದ ಆಗ್ತಕ್ಕಂತಹ ಕಾರ್ಯ. ಭಕ್ತರಲ್ಲಿ ಮಾತಾಡ್ತಿದ್ದಾರೆ, ನೋಡೋಣ, ಕೇಳಿಸ್ಕೊಂಡು. ಈ ಥರ ತೊಂದರೆ ಆಗಿರ್ಬೋದು, ಈಗಲೂ ಆಶಾದಾಯಕವಾಗಿವೆ. ನೋಡೋಣ ಏನಾಯ್ತದೆ. ದೇವ್ರ ಬಗ್ಗೆ ಭಕ್ತಿ ಇದ್ದೇ ಇರ್ತದೆ. ಏನೋ ಜನಗಳು ಭಾಳ ಆಸೆಯಿಂದ ಬಂದಿದ್ದರು. ಸೂರ್ಯ ಪಾಪ ಸ್ವಲ್ಪ ನಮಗೆ ತೊಂದರೆ ಕೊಟ್ಬಿಟ್ಟ. ಅದರಿಂದ ಜನಗಳು ಸ್ವಲ್ಪ ನಿರಾಸೆ ಆಗಿದ್ದಾರೆ. ಅದರಿಂದ ಮುಂದಿನ ವರ್ಷಕ್ಕೆ ಆಗುತ್ತೆ, ದರ್ಶನ ಆಗುತ್ತೆ. ಅಮ್ಮ ಬನ್ನಿ, ಈ ಬಾರಿ ಸೂರ್ಯರಶ್ಮಿ ಶಿವಲಿಂಗನ ಮೇಲೆ ಬಿದ್ದಿಲ್ಲ. ಕಳೆದ ಬಾರಿ ಕೋವಿಡ್ ಬಿಫೋರ್ ಸಹ ಬೀಳಿಲ್ಲ. ತುಂಬ ಬೇಜಾರಾಗ್ತಾ ಇದೆ. ನಾವು ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಯಾವಾಗ ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಆಗುತ್ತೆ ಅಂತ ಆಗಿಲ್ಲ. ಬೇಜಾರಾಗ್ತಾ ಇದೆ. ಆದ್ರೆ ದೇವ್ರ ದಯದಿಂದ ಏನೂ ಆಗಲ್ಲ. ಹೌದು ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಭಕ್ತಾದಿಗಳ ಮಾತು. ತುಂಬ ಕಾದುರದಿಂದ ಕಾಯ್ದಿದ್ದೀವಿ. ಈ ವರ್ಷ ಸಹ ಬೀಳಿಲ್ಲ ಎಂಬುದು ಒಂದು ಕಡೆ, ಅಂದರೆ ಸೂರ್ಯರಶ್ಮಿ ಶಿವಲಿಂಗ ಮೇಲೆ ಬೀಳಿಲ್ಲ ಎಂಬುದು ಅವರು ಸಹ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಹೇಳ್ತಿದ್ದೇವೆ. ಲಕ್ಷ್ಮೀ ಗವಿಗಂಗಾಧರನ ಸ್ಪರ್ಶ ಮಾಡುವ ಪ್ರಸಂಗವನ್ನು ನಾವು ಕಣ್ತುಂಬಿಕೊಳ್ಳಿಕ್ಕಾಗಿಲ್ಲ, ಆದರೆ ಮುಂದಿನ ವರ್ಷ ಬೀಳ್ತದೆ, ಖಚಿತವಾಗಿ ನಾವು ನೋಡ್ತೇವೆ, ನಾವು ಮತ್ತೆ ಮುಂದಿನ ವರ್ಷ ಬರ್ತೇವೆ ಅಂತ. ಅಂದರೆ ಭಗವಂತನ ಮೇಲೆ ನಾವು ಯಾವ ವಿಧವಾದಂತಹ ವಿಶ್ವಾಸವನ್ನು ಇಡಬೇಕು ಅಂತ ಆ ಭಕ್ತರೇ ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನದೇನೆ, ಎಲ್ಲ ಕಾಲದಲ್ಲಿಯೂ ಕೂಡ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಎಂಬುದಾಗಿ ದಾಸರು ಶಾಸ್ತ್ರದ ವಿಷಯವನ್ನು ಸರಳವಾಗಿ ತಿಳಿಸಿದ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಅಂತಂದರೆ, ನಮಗೇನೋ ಅನಾನುಕೂಲ ಆಯಿತು ಆವಾಗ ಸೂರ್ಯನನ್ನು ಬೈದು ಬಿಡೋದು, ನಮಗೇನೋ ಅನಾನುಕೂಲ ಆಯಿತು ಶಿವನನ್ನು ಬೈಯೋದು, ಆ ರೀತಿ ಮಾಡದೇನೆ ಯಾವಾಗಲೂ ನಮ್ಮ ಚಿತ್ತವನ್ನು ಸನ್ಮಾರ್ಗದಲ್ಲಿ, ನಮ್ಮ ಮನಸ್ಥಿತಿಯನ್ನು ಸನ್ಮಾರ್ಗದಲ್ಲಿ ಇಡುವಂತೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಎಂಬುದಾಗಿ ವಿಶೇಷವಾಗಿ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸರು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆ ವಿಶೇಷವಾಗಿ ಆ ಶಿವನನ್ನು ಹೇಳ್ತಾ ಇದ್ದಾರೆ. ನಮಃ ಶಿವ 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 ಶಿವಾರ್ಧಕೃತ ಶಿವಂ ನಮೋ ಹರ 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 ಹರಾಂತರಿಮೇ ದೃಶಂ ನಮೋ ಭವ 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 ಪ್ರಭವ ಭೂತಗೆ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಅಂತ ಎಲ್ಲ ವಿಧವಾದಂತಹ ಸಂಕ್ರಮಣದ ಪರ್ವಕಾಲದಲ್ಲಿ ಆ ಶಿವನನ್ನು ದರ್ಶನ ಮಾಡ್ತಕ್ಕಂತಹ ವಿಶೇಷವಾದ ಭಾಗ್ಯ ನಮ್ಮ ರಿಪಬ್ಲಿಕ್ ಕನ್ನಡ ಟಿ ವಿ ಮುಖಾಂತರವಾಗಿ ನಾಡಿನ ದೇಶದ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ವಿಶೇಷವಾಗಿ ಗ್ರಹಗಳ ಅಂತರ್ಗತನಾದಂತಹ ಶಿವನ ಅಂತರ್ಗತನಾದಂತಹ ಭಾರತೀಪತಿ, ಅವನ ಅಂತರ್ಗತನಾದಂತಹ ಶುಂಶುಮಾರ ನಾಮಕ ಭಗವಂತ ಈ ವರ್ಷ ಪೂರ್ತಿ ಈ ಮಕರ ಸಂಕ್ರಮಣದಿಂದ ಬರುವ ವರ್ಷ ಮಕರ ಸಂಕ್ರಮಣದವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಆರತಿ ಬೆಳಕಿನಲ್ಲಿ ಭಗವಂತನ ದರ್ಶನವನ್ನು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಲಕ್ಷಾಂತರ ಪಾಪಗಳು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರತಕ್ಕಂತಹ ಪಾಪಗಳೆಲ್ಲವೂ ಹೋಗ್ತಾ ಇದೆ. ಕುಂಭಾರತಿ ಆಯಿತು. ಕುಂಭಾರತಿ ಆದ ನಂತರದಲ್ಲಿ ಇವಾಗ ಮಹಾನೀರಾಂಜನವನ್ನು ನಾವು ನೀವೆಲ್ಲರೂ ಕೂಡ ವಿಶೇಷವಾಗಿ ಕಣ್ತುಂಬಿಕೊಂಡು ನೋಡ್ತಾ ಇದ್ದೇವೆ. ಆ ಬೆಳಕಿನಲ್ಲಿ, ದೀಪದ ಬೆಳಕಿನಲ್ಲಿ ಆ ಶಿವನ ದರ್ಶನವನ್ನು ಮಾಡಿಕೊಂಡು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ವರ್ಷಪೂರ್ತಿ ಚೆನ್ನಾಗಿಡುವಂತೆ ಮಾಡು. ಮತ್ತು ಈ ಎಲ್ಲ ಗ್ರಹಗಳ ದುಷ್ಪರಿಣಾಮ ನಮಗೆ ಆಗದೇ ಇರತಕ್ಕಂತಹ ಒಂದು ವಿಶೇಷವಾದ ಕೃಪಾದೃಷ್ಟಿಯ ರಕ್ಷಣೆಯನ್ನು ನಮಗೆ ಕೊಡು. ಇವಾಗ ನೋಡ್ತಾ ಇದ್ದೇವೆ ಕುಂಭಾರತಿಯ ವಿಶೇಷತೆಗಳನ್ನು ಶಾಸ್ತ್ರದಲ್ಲಿ ತುಂಬ ಹೇಳಿದ್ದಾರೆ. ಇವಾಗ ನಡೀತಾ ಇದೆ ಕುಂಭಮೇಳ ನಡೀತಾ ಇದೆ. ಅಲ್ಲಿಯೂ ಕೂಡ ಕುಂಭಮೇಳದಲ್ಲಿ ಶಿವನ ಒಂದು ವಿಶೇಷವಾದ ಆರಾಧನೆಗಳು ನಡೀತಾ ಇರತಕ್ಕಂಥದ್ದು. ಅಂತಹ ಕುಂಭದಿಂದ ಆ ಕುಂಭದಲ್ಲಿ ಆರತಿಯನ್ನು ಇಟ್ಟು ಶಿವನಿಗೆ ಆರತಿ ಮಾಡತಕ್ಕಂಥ ಪ್ರಸಂಗವನ್ನು ಕಣ್ತುಂಬಿಕೊಂಡು ಮತ್ತೆ ನಾವು ಮಹಾಮಂಗಳಾರತಿ ಕಡೆಗೆ ಹೋಗ್ತಾ ಇದ್ದೇವೆ. ಆ ಕುಳಿತಲ್ಲಿ ಏನೇ ಎಷ್ಟು ಜನ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿಗೆ ಬಂದವರೆಲ್ಲ ನಾವು ನೋಡ್ತಾ ಇದ್ದೀವಿ ರಿಪಬ್ಲಿಕ್ ಟಿ ವಿ ಮುಖಾಂತರವಾಗಿ. ಆ ಸೂರ್ಯರಶ್ಮಿಯ ಸ್ಪರ್ಶದ ಸಮಯವಾದ ಕಾರಣದಿಂದಾಗಿ ಬಂದಿರತಕ್ಕಂಥವ್ರು 2-3 ಗಂಟೆಗಳ ಕಾಲ 4 ಗಂಟೆಗಳಿಂದ ಹೊರಗಡೆನೇ ವೇಟ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಈ ದರ್ಶನ ಭಾಗ್ಯ ಇಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು, ನಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಆ ಗವಿ ಗಂಗಾಧರನ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಇದು ಅತ್ಯಂತ ಪುಣ್ಯಪ್ರದವಾದಂತಹ ಸಂದರ್ಭ, ಪ್ರಸಂಗ ಅಂತ ನಾವು ಅನುಸಂಧಾನ ಭಕ್ತಿ ಜ್ಞಾನಗಳಿಂದ ನಾವು ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದದ್ದು. ಗುರುಗಳೇ, ಕಡೆದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದು ಬಯಸ್ತೀರಿ? ಭಗವಂತನ ಲೀಲೆಗಳು, ಭಗವಂತನ ಪವಾಡಗಳು ಅಂತಕ್ಕಂಥದ್ದು ಪ್ರತಿ ಬಾರಿಗೂ ನಮಗೆ ಸಿಗದೇ ಇರತಕ್ಕಂತಹ ಪ್ರಸಂಗಗಳು ಇರ್ತದೆ ಅನ್ನೋದಕ್ಕೆ ಇದು ಒಂದು ಸಣ್ಣ ದೃಷ್ಟಾಂತ ಅಂತ ಹೇಳ್ತಾ, ಇವುಗಳಿಗೆ ಯಾರು ಖೇದವನ್ನು, ಬೇಸರಗಳನ್ನು ಮಾಡಿಕೊಳ್ಳದೇನೆ ಮುಂದಿನ ದಿನಗಳಲ್ಲಿ, ಮುಂದಿನ ಸಂದರ್ಭಗಳಲ್ಲಿ ಈ ಥರ ಅರ್ಥಪೂರ್ಣವಾದ ಶಾಸ್ತ್ರೀಯವಾದಂತಹ ಪ್ರಸಂಗಗಳನ್ನು ನೀವು ಕಣ್ತುಂಬಿಕೊಂಡು ಇವಾಗ ಮಾಡ್ತಾ ಇರತಕ್ಕಂತಹ ಪೂಜಾ ವಿಧಿವಿಧಾನಗಳಿಂದ ನಾವು ಪುಣ್ಯವಂತರಾಗಿದ್ದೇವೆ ಎಂಬುದಾಗಿ ಭಾವಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ಗುರುಗಳೇ. ಒಂದು ಮಾತನ್ನು ಹೇಳಿದ್ರಿ, ನಂಬಿಕೆ ಅನ್ನೋದು ಇದ್ದರೆ ಭಗವಂತ ಯಾವಾಗಲೂ ಕೂಡ ನಂಬಿಕೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡೇ ಮಾಡ್ತಾನೆ. ಸ್ಪರ್ಶ ಆಗಿಲ್ಲ ಅಂಥೇಳಿ ನಾವು ಕುಂದೋದು ಬೇಡ. ಅದನ್ನು ನಾವು ಭಕ್ತಿಯಿಂದ ನಂಬಿಕೆಯನ್ನು ಕಾಪಾಡ್ಕೊಂಡು ಹೋಗೋಣ. ಒಂದು ವರ್ಷ ಭಗವಂತ ಏನು ಕರುಣೆ ತೋರಿಸ್ತಾನೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗಲೇಬೇಕು. ಅದಕ್ಕೆ ಅಲ್ವೋ ಹೇಳೋದು, ನಾವೆಲ್ಲರೂ ಕೂಡ ಒಂದು ನಾಟಕದ ಒಂದು ಇದ್ದಂಗೆ, ನಾವು ಪಾತ್ರಧಾರಿಗಳು, ಅವನು ಸೂತ್ರಧಾರ ಅಂತೇಳಿ. ಜಗವೇ ಒಂದು ನಾಟಕೀಯ ರಂಗ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಇಷ್ಟೊತ್ತರೆಗೂ ಕೂಡ ನೀವು ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ದೃಶ್ಯಾವಳಿಯನ್ನು ಗಮನಿಸಿದ್ರಿ. ಆದರೆ ಸ್ಪರ್ಶ ಆಗಿಲ್ಲ 3ನೇ ಬಾರಿಗೆ. ಇನ್ನು ಮುಂದಿನ ಭಾಗದಲ್ಲಿ ಮಕರ ಸಂಕ್ರಮಣ, ಮಕರ ಜ್ಯೋತಿಯ ಶಬರಿಮಲೆಯಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ 3ನೇ ಬಾರಿ ಸ್ಪರ್ಶಿಸಿಲ್ಲ.
ಮೊದಲ 2 ಬಾರಿ ಸ್ಪರ್ಶ ಆಗಿರಲಿಲ್ವಲ್ಲ, ಆ ಟೈಮಲ್ಲಿ ಏನಾದರೂ ಆಗಿತ್ತಾ? ಒಂದು ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಕಾಲ ಅಂತಕ್ಕಂತಹದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಅದಕ್ಕೆ ಚಿಂತನೆಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿವೆ. ಅದನ್ನೇ ನಾವು ಸಂಕ್ಷೇಪವಾಗಿ ಇದಕ್ಕೆ ಮುಂಚೆ ಹೇಳಿದ್ವಿ. ಕೆಲವೊಂದಿಷ್ಟು ಆರೂಢ ಪ್ರಶ್ನೆಗಳನ್ನು ಹಾಕಿಕೊಂಡು ಆ ನಿಟ್ಟಿನಲ್ಲಿ ಸ್ಪರ್ಶ ಮಾಡದೇ ಇರುವಾಗ ಆಗ್ತಕ್ಕಂತಹ ಕೆಲವೊಂದಿಷ್ಟು ಅನಾನುಕೂಲತೆಗಳನ್ನು ನಾವು ನೋಡ್ತಕ್ಕಂತಹದ್ದು. ಗ್ರಹಗಳ ವೈಪರೀತ್ಯದಿಂದ ಕೆಲವೊಂದಿಷ್ಟು ದೇಶವನ್ನು ರಾಜ್ಯವನ್ನು ನಿಭಾಯಿಸ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಸೂರ್ಯ ಮನೋಕಾರಕ, ಮನಸ್ಸಿಗೆ ಅಭಿಮಾನಿ ದೇವತೆ, ಮತ್ತು ಸೂರ್ಯ ಆತ್ಮಕಾರಕನಾಗಿದ್ದಾನೆ, ಶಿವ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿದ್ದಾನೆ, ಶಿವ ಬಂದು. ಇವರಿಂದ ಏನಾಗ್ತಾ ಇದೆ ಅಂತಂದರೆ ಆತ್ಮಕಾರಕನಾದಂತಹ ಸೂರ್ಯ, ಮನೋನಿಯಾಮಕನಾದಂತಹ ಶಿವನ ಕೆಲವೊಂದಿಷ್ಟು ಅನಾನುಕೂಲತೆಗಳಿಂದ ರಾಜ್ಯವನ್ನು ದೇಶವನ್ನು ನಿಭಾಯಿಸ್ತಾ ಇರತಕ್ಕಂತಹ ದೊಡ್ಡ ದೊಡ್ಡ ಹುದ್ದೆಗಳಿರತಕ್ಕಂತಹ ಕೆಲವರಿಗೆ ವಿಪರೀತ ಜ್ಞಾನಗಳಾಗ್ತಕ್ಕಂಥದ್ದು, ಅಜ್ಞಾನದಿಂದ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಕೆಲವೊಂದಿಷ್ಟು ಅನಾನುಕೂಲತೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಗ್ರಹಗಳ ಒಂದು ವೈಪರೀತ್ಯವನ್ನು ಕೂಡ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಗ್ರಹಗಳ ಬದಲಾವಣೆ, ಅವುಗಳ ಮೇಲೆ ಈ ಫಲಾಫಲಗಳನ್ನು ನಾವು ಖಚಿತವಾಗಿಯೂ ಕೂಡ ತೆಗೆದುಕೊಳ್ಳಬಹುದು. ನೀವು ಕೇಳ್ತಾ ಇದ್ರಿ ಹಿಂದಿನ ದಿನಗಳಲ್ಲಿ ಈ ಥರ 2 ಬಾರಿ, ಇದು 3ನೇ ಬಾರಿ, 2 ಬಾರಿ ಏನಾರ ಆಗಿತ್ತ? ಆವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕೆಲವೊಂದಿಷ್ಟು ಅವಘಡ ನಡೆದಿರ್ತಕ್ಕಂತಹ ಪ್ರಸಂಗಗಳು ಕೂಡ ಉದಾಹರಿಸಲಿಕ್ಕೆ ಇರ್ತದೆ. ಆದರೆ ಹೆಚ್ಚಿನ ಭಾಗದಲ್ಲಿ ಕೇಳ್ಕೊಳ್ತಕ್ಕಂಥದ್ದಾದರೆ ಆ ಶಿವನಲ್ಲಿ, ಶಿವ ಪಾರ್ವತಿಯರಲ್ಲಿ ವಿಶೇಷವಾಗಿ ಶಿವ ಬಂದು ಏನಾಗಿದ್ದಾನೆ ಅಂತಂದರೆ ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾ ಇದ್ದಾನೆ, ಸ್ಥಿತಿಯನ್ನು ವಿಷ್ಣು ಮಾಡ್ತಾ ಇದ್ದಾನೆ, ಲಯವನ್ನು ಶಿವ ಮಾಡ್ತಾ ಇದ್ದಾನೆ. ಲಯ ಅಂದರೆ ನಾಶ ಅಂತ, ಕಳೆದುಕೊಳ್ಳುವುದು ಅಂತ ಅರ್ಥ. ಆ ಕಳೆದುಕೊಳ್ಳುವುದು ನಾಶವನ್ನು ಹೊಂದುವತಕ್ಕಂಥದ್ದು ಏನಿದೆ ಅದು ಶಿವನಿಂದ ಆಗ್ತಕ್ಕಂತಹ ಕಾರ್ಯ. ಭಕ್ತರಲ್ಲಿ ಮಾತಾಡ್ತಿದ್ದಾರೆ, ನೋಡೋಣ, ಕೇಳಿಸ್ಕೊಂಡು. ಈ ಥರ ತೊಂದರೆ ಆಗಿರ್ಬೋದು. ಕಾತರದಿಂದ ಕಾಯ್ತಾ ಇದ್ರಿ. ಈಗಲೂ ಆಶಾದಾಯಕವಾಗಿವೆ, ನೋಡೋಣ ಏನಾಯ್ತದೆ. ದೇವ್ರ ಬಗ್ಗೆ ಭಕ್ತಿ ಇದ್ದೇ ಇರ್ತದೆ. ಏನೋ ಜನಗಳು ಭಾಳ ಆಸೆಯಿಂದ ಬಂದಿದ್ದರು. ಸೂರ್ಯ ಪಾಪ ಸ್ವಲ್ಪ ನಮಗೆ ತೊಂದರೆ ಕೊಟ್ಬಿಟ್ಟ. ಅದರಿಂದ ಜನಗಳು ಸ್ವಲ್ಪ ನಿರಾಸೆ ಆಗಿದ್ದಾರೆ. ಅದರಿಂದ ಮುಂದಿನ ವರ್ಷಕ್ಕೆ ಆಗುತ್ತೆ, ದರ್ಶನ ಆಗುತ್ತೆ. ಅಮ್ಮ ಬನ್ನಿ, ಈ ಬಾರಿ ಸೂರ್ಯರಶ್ಮಿ ಶಿವಲಿಂಗನ ಮೇಲೆ ಬಿದ್ದಿಲ್ಲ. ಕಳೆದ ಬಾರಿ ಕೋವಿಡ್ ಬಿಫೋರ್ ಸಹ ಬೀಳಿಲ್ಲ. ಹೌದು, ತುಂಬ ಬೇಜಾರಾಗ್ತಾ ಇದೆ. ನಾವು ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಯಾವಾಗ ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಆಗುತ್ತೆ ಅಂತ ಆಗಿಲ್ಲ. ಬೇಜಾರಾಗ್ತಾ ಇದೆ. ಆದರೂ ದೇವ್ರ ದಯದಿಂದ ಏನೂ ಆಗಲ್ಲ. ತುಂಬಾ ಹೊತ್ತು ನಿಂತಿದ್ರಿ. ಹೌದು ಹೌದು. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಭಕ್ತಾದಿಗಳ ಮಾತು. ತುಂಬಾ ಕಾತರದಿಂದ ಕಾಯ್ತಿದ್ದೀವಿ. ಈ ವರ್ಷ ಸಹ ಬೀಳಿಲ್ಲ ಎಂಬುದು ಒಂದು ಕಡೆ, ಅಂದ್ರೆ ಸೂರ್ಯರಶ್ಮಿ ಶಿವಲಿಂಗ ಮೇಲೆ ಬೀಳಿಲ್ಲ ಎಂಬುದು ಅವರು ಸಹ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಕ್ಷ್ಮೀ ಗವಿಗಂಗಾಧರನ ಸ್ಪರ್ಶ ಮಾಡುವ ಪ್ರಸಂಗವನ್ನು ನಾವು ಕಣ್ತುಂಬಿಕೊಳ್ಳಿಕ್ಕಾಗಿಲ್ಲ. ಆದರೆ ಮುಂದಿನ ವರ್ಷ ಬೀಳ್ತದೆ, ಖಚಿತವಾಗಿ ನಾವು ನೋಡ್ತೇವೆ. ನಾವು ಮತ್ತೆ ಮುಂದಿನ ವರ್ಷ ಬರ್ತೇವೆ ಅಂತ. ಅಂದರೆ ಭಗವಂತನ ಮೇಲೆ ನಾವು ಯಾವ ವಿಧವಾದಂತಹ ವಿಶ್ವಾಸವನ್ನು ಇಡಬೇಕು ಅಂತ ಆ ಭಕ್ತರೇ ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ. ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನದೇನೆ, ಎಲ್ಲ ಕಾಲದಲ್ಲಿಯೂ ಕೂಡ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಎಂಬುದಾಗಿ ದಾಸರು ಶಾಸ್ತ್ರದ ವಿಷಯವನ್ನು ಸರಳವಾಗಿ ತಿಳಿಸಿದ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಅಂತಂದರೆ, ನಮಗೇನೋ ಅನಾನುಕೂಲ ಆಯಿತು ಆವಾಗ ಸೂರ್ಯನನ್ನು ಬೈದು ಬಿಡೋದು, ನಮಗೇನೋ ಅನಾನುಕೂಲ ಆಯಿತು ಶಿವನನ್ನು ಬೈಯೋದು, ಆ ರೀತಿ ಮಾಡದೇನೆ ಯಾವಾಗಲೂ ನಮ್ಮ ಚಿತ್ತವನ್ನು ಸನ್ಮಾರ್ಗದಲ್ಲಿ, ನಮ್ಮ ಮನಸ್ಥಿತಿಯನ್ನು ಸನ್ಮಾರ್ಗದಲ್ಲಿ ಇಡುವಂತೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಎಂಬುದಾಗಿ ವಿಶೇಷವಾಗಿ ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸರು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆ ವಿಶೇಷವಾಗಿ ಆ ಶಿವನನ್ನು ಹೇಳ್ತಾ ಇದ್ದಾರೆ. ನಮಃ ಶಿವ 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 ಶಿವಾರ್ಧಕೃತ ಶಿವಂ ನಮೋ ಹರ 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 ಹರಾಂತರಿಮೇ ದೃಶಂ ನಮೋ ಭವ 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 ಪ್ರಭವ
ಭೂತಗೆ ಸಂಪದಾಂ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ ಅಂತ ಎಲ್ಲ ವಿಧವಾದಂತಹ ಸಂಕ್ರಮಣದ ಪರ್ವಕಾಲದಲ್ಲಿ ಆ ಶಿವನನ್ನು ದರ್ಶನ ಮಾಡ್ತಕ್ಕಂತಹ ವಿಶೇಷವಾದ ಭಾಗ್ಯ ನಮ್ಮ ರಿಪಬ್ಲಿಕ್ ಕನ್ನಡ ಟಿ ವಿ ಮುಖಾಂತರವಾಗಿ ನಾಡಿನ ದೇಶದ ವಿದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ವಿಶೇಷವಾಗಿ ಗ್ರಹಗಳ ಅಂತರ್ಗತನಾದಂತಹ ಶಿವನ ಅಂತರ್ಗತನಾದಂತಹ ಭಾರತೀಪತಿ, ಅವನ ಅಂತರ್ಗತನಾದಂತಹ ಶುಂಶುಮಾರ ನಾಮಕ ಭಗವಂತ ಈ ವರ್ಷ ಪೂರ್ತಿ ಈ ಮಕರ ಸಂಕ್ರಮಣದಿಂದ ಬರುವ ವರ್ಷ ಮಕರ ಸಂಕ್ರಮಣದವರೆಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಆರತಿ ಬೆಳಕಿನಲ್ಲಿ ಭಗವಂತನ ದರ್ಶನವನ್ನು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಲಕ್ಷಾಂತರ ಪಾಪಗಳು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರತಕ್ಕಂತಹ ಪಾಪಗಳೆಲ್ಲವೂ ಹೋಗ್ತಾ ಇದೆ. ಕುಂಭಾರತಿ ಆಯಿತು. ಕುಂಭಾರತಿ ಆದ ನಂತರದಲ್ಲಿ ಇವಾಗ ಮಹಾನೀರಾಂಜನವನ್ನು ನಾವು ನೀವೆಲ್ಲರೂ ಕೂಡ ವಿಶೇಷವಾಗಿ ಕಣ್ತುಂಬಿಕೊಂಡು ನೋಡ್ತಾ ಇದ್ದೇವೆ. ಆ ಬೆಳಕಿನಲ್ಲಿ, ದೀಪದ ಬೆಳಕಿನಲ್ಲಿ ಆ ಶಿವನ ದರ್ಶನವನ್ನು ಮಾಡಿಕೊಂಡು ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ವರ್ಷಪೂರ್ತಿ ಚೆನ್ನಾಗಿಡುವಂತೆ ಮಾಡು. ಮತ್ತು ಈ ಎಲ್ಲ ಗ್ರಹಗಳ ದುಷ್ಪರಿಣಾಮ ನಮಗೆ ಆಗದೇ ಇರತಕ್ಕಂತಹ ಒಂದು ವಿಶೇಷವಾದ ಕೃಪಾದೃಷ್ಟಿಯ ರಕ್ಷಣೆಯನ್ನು ನಮಗೆ ಕೊಡು. ಇವಾಗ ನೋಡ್ತಾ ಇದ್ದೇವೆ ಕುಂಭಾರತಿಯ ವಿಶೇಷತೆಗಳನ್ನು ಶಾಸ್ತ್ರದಲ್ಲಿ ತುಂಬ ಹೇಳಿದ್ದಾರೆ. ಇವಾಗ ನಡೀತಾ ಇದೆ ಕುಂಭಮೇಳ ನಡೀತಾ ಇದೆ. ಅಲ್ಲಿಯೂ ಕೂಡ ಕುಂಭಮೇಳದಲ್ಲಿ ಶಿವನ ಒಂದು ವಿಶೇಷವಾದ ಆರಾಧನೆಗಳು ನಡೀತಾ ಇರತಕ್ಕಂಥದ್ದು. ಅಂತಹ ಕುಂಭದಿಂದ ಆ ಕುಂಭದಲ್ಲಿ ಆರತಿಯನ್ನು ಇಟ್ಟು ಶಿವನಿಗೆ ಆರತಿ ಮಾಡತಕ್ಕಂಥ ಪ್ರಸಂಗವನ್ನು ಕಣ್ತುಂಬಿಕೊಂಡು ಮತ್ತೆ ನಾವು ಮಹಾಮಂಗಳಾರತಿ ಕಡೆಗೆ ಹೋಗ್ತಾ ಇದ್ದೇವೆ. ಆ ಕುಳಿತಲ್ಲಿ ಏನೇ ಎಷ್ಟು ಜನ ಬೆಂಗಳೂರಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿಗೆ ಬಂದವರೆಲ್ಲ ನಾವು ನೋಡ್ತಾ ಇದ್ದೀವಿ ರಿಪಬ್ಲಿಕ್ ಟಿ ವಿ ಮುಖಾಂತರವಾಗಿ. ಆ ಸೂರ್ಯರಶ್ಮಿಯ ಸ್ಪರ್ಶದ ಸಮಯವಾದ ಕಾರಣದಿಂದಾಗಿ ಬಂದಿರತಕ್ಕಂಥವ್ರು 2-3 ಗಂಟೆಗಳ ಕಾಲ 4 ಗಂಟೆಗಳಿಂದ ಹೊರಗಡೆನೇ ವೇಟ್ ಮಾಡ್ತಿದ್ದಾರೆ. ಅವರಿಗೂ ಕೂಡ ಈ ದರ್ಶನ ಭಾಗ್ಯ ಇಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಕುಳಿತುಕೊಂಡು ನಮ್ಮ ಸ್ಥಳದಲ್ಲಿ ಕುಳಿತುಕೊಂಡು ಆ ಗವಿ ಗಂಗಾಧರನ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ಇದು ಅತ್ಯಂತ ಪುಣ್ಯಪ್ರದವಾದಂತಹ ಸಂದರ್ಭ, ಪ್ರಸಂಗ ಅಂತ ನಾವು ಅನುಸಂಧಾನ, ಭಕ್ತಿ, ಜ್ಞಾನಗಳಿಂದ ನಾವು ಉಪಾಸನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದದ್ದು. ಗುರುಗಳೇ, ಕಡೆದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದು ಬಯಸ್ತೀರಿ? ಭಗವಂತನ ಲೀಲೆಗಳು, ಭಗವಂತನ ಪವಾಡಗಳು ಅಂತಕ್ಕಂಥದ್ದು ಪ್ರತಿ ಬಾರಿಗೂ ನಮಗೆ ಸಿಗದೇ ಇರತಕ್ಕಂತಹ ಪ್ರಸಂಗಗಳು ಇರ್ತದೆ ಅನ್ನೋದಕ್ಕೆ ಇದು ಒಂದು ಸಣ್ಣ ದೃಷ್ಟಾಂತ ಅಂತ ಹೇಳ್ತಾ, ಇವುಗಳಿಗೆ ಯಾರು ಖೇದವನ್ನು, ಬೇಸರಗಳನ್ನು ಮಾಡಿಕೊಳ್ಳದೇನೆ ಮುಂದಿನ ದಿನಗಳಲ್ಲಿ, ಮುಂದಿನ ಸಂದರ್ಭಗಳಲ್ಲಿ ಈ ಥರ ಅರ್ಥಪೂರ್ಣವಾದ ಶಾಸ್ತ್ರೀಯವಾದಂತಹ ಪ್ರಸಂಗಗಳನ್ನು ನೀವು ಕಣ್ತುಂಬಿಕೊಂಡು ಇವಾಗ ಮಾಡ್ತಾ ಇರತಕ್ಕಂತಹ ಪೂಜಾ ವಿಧಿವಿಧಾನಗಳಿಂದ ನಾವು ಪುಣ್ಯವಂತರಾಗೋಣ, ಪುಣ್ಯವಂತರಾಗಿದ್ದೇವೆ ಎಂಬುದಾಗಿ ಭಾವಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಓಕೆ, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ಗುರುಗಳೇ. ಒಂದು ಮಾತನ್ನು ಹೇಳಿದ್ರಿ, ನಂಬಿಕೆ ಅನ್ನೋದು ಇದ್ದರೆ ಭಗವಂತ ಯಾವಾಗಲೂ ಕೂಡ ನಂಬಿಕೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡೇ ಮಾಡ್ತಾನೆ. ಸ್ಪರ್ಶ ಆಗಿಲ್ಲ ಅಂಥೇಳಿ ನಾವು ಕುಂದೋದು ಬೇಡ. ಅದನ್ನು ನಾವು ಭಕ್ತಿಯಿಂದ ನಂಬಿಕೆಯನ್ನು ಕಾಪಾಡ್ಕೊಂಡು ಹೋಗೋಣ. ಒಂದು ವರ್ಷ ಭಗವಂತ ಏನು ಕರುಣೆ ತೋರಿಸ್ತಾನೋ ಅದನ್ನು ನಾವು ಪಾಲಿಸ್ಕೊಂಡು ಹೋಗಲೇಬೇಕು. ಅದಕ್ಕೆ ಅಲ್ವೋ ಹೇಳೋದು, ನಾವೆಲ್ಲರೂ ಕೂಡ ಒಂದು ನಾಟಕದ ಒಂದು ಇದ್ದಂಗೆ ನಾವು ಪಾತ್ರಧಾರಿಗಳು, ಅವನು ಸೂತ್ರಧಾರ ಅಂತೇಳಿ. ಜಗವೇ ಒಂದು ನಾಟಕೀಯ ರಂಗ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕೆ. ಇಷ್ಟೊತ್ತರೆಗೂ ಕೂಡ ನೀವು ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ದೃಶ್ಯಾವಳಿಯನ್ನು ಗಮನಿಸಿದ್ರಿ. ಆದರೆ ಸ್ಪರ್ಶ ಆಗಿಲ್ಲ 3ನೇ ಬಾರಿಗೆ. ಇನ್ನು ಮುಂದಿನ ಭಾಗದಲ್ಲಿ ಮಕರ ಸಂಕ್ರಮಣ, ಮಕರ ಜ್ಯೋತಿಯ ಶಬರಿಮಲೆಯಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ 3ನೇ ಬಾರಿ ಸ್ಪರ್ಶಿಸಿಲ್ಲ. ಮೊದಲ 2 ಬಾರಿ ಸ್ಪರ್ಶ ಆಗಿರಲಿಲ್ವಲ್ಲ, ಆ ಟೈಮಲ್ಲಿ ಏನಾದರೂ ಆಗಿತ್ತಾ? ಒಂದು ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಕಾಲ ಅಂತಕ್ಕಂತಹದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಅದಕ್ಕೆ ಚಿಂತನೆಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಿವೆ. ಅದನ್ನೇ ನಾವು ಸಂಕ್ಷೇಪವಾಗಿ ಇದಕ್ಕೆ ಮುಂಚೆ ಹೇಳಿದ್ವಿ. ಕೆಲವೊಂದಿಷ್ಟು ಆರೂಢ ಪ್ರಶ್ನೆಗಳನ್ನು ಹಾಕಿಕೊಂಡು ಆ ನಿಟ್ಟಿನಲ್ಲಿ ಸ್ಪರ್ಶ ಮಾಡದೇ ಇರುವಾಗ ಆಗ್ತಕ್ಕಂತಹ ಕೆಲವೊಂದಿಷ್ಟು ಅನಾನುಕೂಲತೆಗಳನ್ನು ನಾವು ನೋಡ್ತಕ್ಕಂತಹದ್ದು. ಗ್ರಹಗಳ ವೈಪರೀತ್ಯದಿಂದ ಕೆಲವೊಂದಿಷ್ಟು ದೇಶವನ್ನು, ರಾಜ್ಯವನ್ನು ನಿಭಾಯಿಸ್ತಕ್ಕಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಎಸ್ಪೆಷಲಿ ಹೇಳಬೇಕಂದ್ರೆ ಸೂರ್ಯ ಮನೋಕಾರಕ, ಮನಸ್ಸಿಗೆ ಅಭಿಮಾನಿ ದೇವತೆ. ಮತ್ತು ಸೂರ್ಯ ಆತ್ಮಕಾರಕನಾಗಿದ್ದಾನೆ, ಶಿವ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿದ್ದಾನೆ, ಶಿವ ಬಂದು. ಇವರಿಂದ ಏನಾಗ್ತಾ ಇದೆ ಅಂತಂದರೆ ಆತ್ಮಕಾರಕನಾದಂತಹ ಸೂರ್ಯ, ಮನೋನಿಯಾಮಕನಾದಂತಹ ಶಿವನ ಕೆಲವೊಂದಿಷ್ಟು ಅನಾನುಕೂಲತೆಗಳಿಂದ
ರಾಜ್ಯವನ್ನ ದೇಶವನ್ನ ನಿಭಾಯಿಸ್ತಾ ಇರತಕ್ಕಂತಹ ದೊಡ್ಡ ದೊಡ್ಡ ಹುದ್ದೆಗಳಿರತಕ್ಕಂತಹ ಕೆಲವರಿಗೆ ವಿಪರೀತ ಜ್ಞಾನಗಳಾಗ್ತಕ್ಕಂಥದ್ದು, ಅಜ್ಞಾನದಿಂದ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಕೆಲವೊಂದಿಷ್ಟು ಅನಾನುಕೂಲತೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಗ್ರಹಗಳ ಒಂದು ವೈಪರೀತ್ಯವನ್ನು ಕೂಡ ವಿಶೇಷವಾಗಿ ನಾವು ಗಮನಿಸಬೇಕಾಗ್ತದೆ. ಗ್ರಹಗಳ ಬದಲಾವಣೆ, ಅವುಗಳ ಮೇಲೆ ಈ ಫಲಾಫಲಗಳನ್ನು ನಾವು ಖಚಿತವಾಗಿಯೂ ಕೂಡ ತೆಗೆದುಕೊಳ್ಳಬಹುದು. ನೀವು ಕೇಳ್ತಾ ಇದ್ರಿ ಹಿಂದಿನ ದಿನಗಳಲ್ಲಿ ಈ ಥರ 2 ಬಾರಿ, ಇದು 3ನೇ ಬಾರಿ, 2 ಬಾರಿ ಏನಾರ ಆಗಿತ್ತ, ಆವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಕೆಲವೊಂದಿಷ್ಟು ಅವಘಡ ನಡೆದಿರ್ತಕ್ಕಂತಹ ಪ್ರಸಂಗಗಳು ಕೂಡ ಉದಾಹರಿಸಲಿಕ್ಕೆ ಇರ್ತದೆ. ಆದರೆ ಹೆಚ್ಚಿನ ಭಾಗದಲ್ಲಿ ಕೇಳ್ಕೊಳ್ತಕ್ಕಂಥದ್ದಾದರೆ ಆ ಶಿವನಲ್ಲಿ, ಶಿವ ಪಾರ್ವತಿಯರಲ್ಲಿ ವಿಶೇಷವಾಗಿ ಶಿವ ಬಂದು ಏನಾಗಿದ್ದಾನೆ ಅಂತಂದರೆ ಸೃಷ್ಟಿಯನ್ನು ಬ್ರಹ್ಮ ಮಾಡ್ತಾ ಇದ್ದಾನೆ, ಸ್ಥಿತಿಯನ್ನು ವಿಷ್ಣು ಮಾಡ್ತಾ ಇದ್ದಾನೆ, ಲಯವನ್ನು ಶಿವ ಮಾಡ್ತಾ ಇದ್ದಾನೆ. ಲಯ ಅಂದರೆ ನಾಶ ಅಂತ, ಕಳೆದುಕೊಳ್ಳುವುದು ಅಂತ ಅರ್ಥ. ಆ ಕಳೆದುಕೊಳ್ಳುವುದು, ನಾಶವನ್ನು ಹೊಂದುವತಕ್ಕಂಥದ್ದು ಏನಿದೆ ಅದು ಶಿವನಿಂದ ಆಗ್ತಕ್ಕಂತಹ ಕಾರ್ಯ. ಭಕ್ತರಲ್ಲಿ ಮಾತಾಡ್ತಿದ್ದಾರೆ, ನೋಡೋಣ, ಕೇಳಿಸ್ಕೊಂಡು. ವಾತಾವರಣದಿಂದ ಈ ಥರ ತೊಂದರೆ ಆಗಿರ್ಬೋದು. ನೀವು ಕಾತರದಿಂದ ಕಾಯ್ತಾ ಇದ್ರಿ. ಈಗಲೂ ಆಶಾದಾಯಕವಾಗಿವೆ. ನೋಡೋಣ ಏನಾಯ್ತದೆ. ದೇವ್ರ ಬಗ್ಗೆ ಭಕ್ತಿ ಇದ್ದೇ ಇರ್ತದೆ. ಏನೋ ಜನಗಳು ಭಾಳ ಆಸೆಯಿಂದ ಬಂದಿದ್ದರು. ಸೂರ್ಯ ಪಾಪ ಸ್ವಲ್ಪ ನಮಗೆ ತೊಂದರೆ ಕೊಟ್ಬಿಟ್ಟ. ಅದರಿಂದ ಜನಗಳು ಸ್ವಲ್ಪ ನಿರಾಸೆ ಆಗಿದ್ದಾರೆ. ಅದರಿಂದ ಮುಂದಿನ ವರ್ಷಕ್ಕೆ ಆಗುತ್ತೆ, ದರ್ಶನ ಆಗುತ್ತೆ. ಅಮ್ಮ ಬನ್ನಿ, ಈ ಬಾರಿ ಸೂರ್ಯರಶ್ಮಿ ಶಿವಲಿಂಗನ ಮೇಲೆ ಬಿದ್ದಿಲ್ಲ. ಕಳೆದ ಬಾರಿ ಕೋವಿಡ್ ಬಿಫೋರ್ ಸಹ ಬೀಳಿಲ್ಲ. ಹೌದು ಹೌದು, ತುಂಬ ಬೇಜಾರಾಗ್ತಾ ಇದೆ. ನಾವು ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಯಾವಾಗ ಮಧ್ಯಾಹ್ನದಿಂದ ಕಾಯ್ತಾ ಇದ್ವಿ. ಆಗುತ್ತೆ ಅಂತ ಆಗಿಲ್ಲ, ಬೇಜಾರಾಗ್ತಾ ಇದೆ. ಆದರೂ ದೇವ್ರ ದಯದಿಂದ ಏನೂ ಆಗಲ್ಲ. ನೀವು ತುಂಬಾ ಹೊತ್ತು ನಿಂತಿದ್ರಿ, ಹೌದು ವೇಟ್ ಹೌದು ಮಾಡ್ತಾ ಇದ್ರಿ, ಹೌದು ದರ್ಶನ ಬಿಡ್ಬೇಕಂತ. ಹೌದು, ಥ್ಯಾಂಕ್ ಯು. ಎಸ್, ಇದಿಷ್ಟು ಇಲ್ಲಿನ ಭಕ್ತಾದಿಗಳ ಮಾತು. ತುಂಬಾ ಕಾತರದಿಂದ ಕಾಯ್ತಿದ್ದೀವಿ. ಈ ವರ್ಷ ಸಹ ಬೀಳಿಲ್ಲ ಎಂಬುದು ಒಂದು ಕಡೆ, ಅಂದ್ರೆ ಸೂರ್ಯರಶ್ಮಿ ಶಿವಲಿಂಗ ಮೇಲೆ ಬೀಳಿಲ್ಲ ಎಂಬುದು ಅವರು ಸಹ ಕಡೆ ಬೇಜಾರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.